ಎಲ್ಲರಿಗೂ ನಮಸ್ಕಾರ. ಮುಸ್ಸಂಜೆ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ರಮ್ಯಾ ರಾಜಣ್ಣ. ಮುಸ್ಸಂಜೆ ಮಾತಲಿ ಮನಸ್ಸುಗಳು ಸಾಗಲಿ. ಇವತ್ತಿನ ಮುಸ್ಸಂಜೆ ಮಾತುಕತೆ ಪಾಡ್ಕಾಸ್ಟ್ ಅಲ್ಲಿ ನಮ್ಮೊಟ್ಟಿಗೆ ಹೆಸರಾಂತ ಕನ್ನಡ ಟಿವಿ ಮತ್ತು ಚಿತ್ರನಟ ಅಭಿಷೇಕ್ ಶ್ರೀಕಾಂತ್ ಅವರಿದ್ದಾರೆ. ಸರ್ ಹಾಯ್, ಹೇಗಿದ್ದೀರಾ? ಹಲೋ ರಮಾ, ಗುಡ್. ನೀವು ಹೇಗಿದ್ದೀರಾ? ಸೂಪರ್ ಸರ್. ಬಹಳಷ್ಟು ದಿನಗಳ ಒಂದು ಪ್ರಯತ್ನದ ಮುಖಾಂತರ ಮುಸ್ಸಂಜೆ ಮಾತುಕತೆಯಲ್ಲಿ ಕೂತಿದ್ದೀರಾ ನಮ್ಮೊಟ್ಟಿಗೆ. ಹೇಗೆ ನಡೆದಿದೆ ಸರ್ ಲೈಫ್? ಹೇಗಿದೆ? ಹೆಕ್ಟಿಕ್ ಲೈಫ್ ಆಗ್ಬಿಟ್ಟಿದೆ, ಬಟ್ ಎಂಜಾಯಿಂಗ್ ಇಟ್. ಎಂಜಾಯಿಂಗ್. ಓಕೆ ಸರ್, ನಿಮ್ಮ ಒಂದು ಈ ಜರ್ನಿ ನಟನಾಗಿ ಯಾವಾಗ ಶುರು ಆಯಿತು ಸರ್? ನಿಜ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಲ್ಲೇ ಶುರು ಆಯ್ತು. ಮನೇಲೆ ಆಕ್ಟಿಂಗ್ ಮಾಡ್ತಿದ್ದೆ. ದಿಸ್ ಇಸ್ ಅ ಪಾಯಿಂಟ್. ಓಕೆ. ಅಂದ್ರೆ ನನ್ನ ತಮ್ಮ ಈಸ್ ಅ ಸ್ವೀಟ್ ಕಿಡ್, ಅಂದ್ರೆ ತುಂಬಾ ಚೆನ್ನಾಗಿ ಓದೋನು, ಆಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಎಲ್ಲ ಅದ್ ಮಾಡೋನು. ಸೊ ಐ ವಾಸ್ ನಾಟ್ ರಿಯಲಿ ಗುಡ್ ಅಟ್ ಇಟ್. ಸೊ ನಾನು ಸ್ವಲ್ಪ ಅಲ್ಲಿಂದನೇ ಆಕ್ಟಿಂಗ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತು. ನಾನು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ ಅಂತ ಆಕ್ಟಿಂಗ್ ಸ್ಟಾರ್ಟ್ ಆಗಿ ಚಿಕ್ಕ ವಯಸ್ಸಿಂದ. ಅದನ್ನ ಪ್ರೊಫೆಷನ್ ಮಾಡ್ಕೋಬೇಕನ್ಸಿದ್ದು ಇಂಜಿನಿಯರಿಂಗ್ ಆದ್ಮೇಲೆ. ಸೊ ಮನೆಯಲ್ಲಿ ಆಕ್ಟಿಂಗ್ ಇವಾಗ ಸಹಜವಾಗಿ ನಮ್ಗಳ ಮನೇಲೆಲ್ಲ ಆಕ್ಟಿಂಗ್ ಅಂತ ಅಂದ್ರೆ ದೆಲ್ ಬಿ ಲೈಕ್ ನಮ್ಗಳ ಮನೇಲೆಲ್ಲ ಇನ್ಕ್ಲೂಡಿಂಗ್ ಮೈ ಹೌಸ್. ಓಕೆ, ಬೇಡ, ಫಸ್ಟ್ ಓದು, ಡಿಗ್ರಿ ಮುಗಿಸಿ, ಎಜುಕೇಶನ್. ಸೊ ಎಷ್ಟು ಕಷ್ಟ ಆಯ್ತು ನಿಮಗೆ ಅದನ್ನ ಅರ್ಥ ಮಾಡ್ಸೋದಕ್ಕೆ ಮನೆಯಲ್ಲಿ? ಅವ್ರು ಇನ್ನೂ ಅರ್ಥ ಮಾಡ್ಕೊಂಡಿದ್ರು ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಓಕೆ. ಅದೇ ಏನ್ ಗೊತ್ತಾ, ನಮ್ಮ ಫ್ಯಾಮಿಲಿಲೆಲ್ಲ ನೋಬಡಿ ಈಸ್ ಇನ್ ಟು ದಿಸ್ ಫೀಲ್ಡ್ ಅಲ್ಲ. ಸೊ ಅವ್ರಿಗೆ ನೋಬಡಿ, ಐ ಆಮ್ ದ ಫಸ್ಟ್ ಪರ್ಸನ್ ಇನ್ ದಿಸ್ ಫೀಲ್ಡ್. ಅವ್ರಿಗಿದು ಹೇಗ್ ನಡೆಯುತ್ತೆ ಅಂತಾನೂ ಐಡಿಯಾನೂ ಇಲ್ಲ. ಆಮೇಲೆ ಅವ್ರ ಪ್ರಕಾರ ಕೆಲಸ ಅಂದ್ರೆ ಏನಲ್ಲಿ ಮಂಡೇ ಟು ಸ್ಯಾಟರ್ಡೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರಬೇಕು ಅಂತ. ಬಟ್ ಇನ್ ಆಕ್ಟಿಂಗ್ ಫೀಲ್ಡ್ ಇಟ್ ಡಸಂಟ್ ವರ್ಕ್ ಲೈಕ್ ದಟ್ ಅಲ್ವಾ. ಲೈಕ್ ನಾವು ಮೋಸ್ಟ್ಲಿ ಇವಾಗ ತಿಂಗಳು ಸೀರಿಯಲ್ ಆಗಿ 15 days 16 days ಶೂಟಿಂಗ್ ಇರುತ್ತೆ. ಮಿಕ್ಕಿದ ದಿನ ಮನೇಲಿ ಇದ್ರೆ ಅರ್ಥ ಆಗಲ್ಲ ಅವ್ರಿಗೆ. ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿದ್ರು ಕೂಡ ಇಬ್ಲಾಗ ಏನ್ ಮಾಡ್ತಿದ್ಯಾ, ಮನೇಲೆ ಕೂತಿದ್ಯಾ, ಅರ್ಥ ಆಯ್ತಾ? ಅದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಕ್ಕೂ ಆಗಲ್ಲ. ನನ್ಗೆ ನೋ ಪೇಷನ್ಸ್ ಟು ಟೆಲ್ ದೆಮ್ ಆಲ್ಸೋ. ಇನ್ಫ್ಯಾಕ್ಟ್ ಇವಾಗೂ ಅರ್ಥ ಮಾಡ್ಕೊಳಲ್ಲ ಅದನ್ನ. ಅಂದ್ರೆ ಟು ಪಾಯಿಂಟ್ ವೇರ್ ಇವಾಗ ನಾನು 10 days ಶೂಟಿಂಗ್ ಮುಗಿಸ್ಕೊಂಡ್ ಬಂದೆ, ಇನ್ 20 days ಮಾಡಲಿದೆ ಅಂತ ಅನ್ಕೊಳ್ಳಿ. ದೇಲ್ ಬಿ ಲೈಕ್, ಏನು ಮಾಡ್ತಾ ಇಲ್ಲ ನೀನು, ಆಚೆ ಹೋಗು, ಕೆಲಸ ಮಾಡಿ. ಕಂಪೇರ್ ಮಾಡ್ತಾರಾ ಮನೇಲಿ ತಮ್ಮನ್ಗೆ? ಒಂಥರ ಐ ಮೀನ್ ಅವ್ರೇನ್ ಫೋರ್ಸ್ಫುಲಿ ಕಂಪೇರ್ ಮಾಡಲ್ಲ. ಬಟ್ ನಾನೇನ್ ಹೇಳ್ಬೇಕಂದ್ರೆ ಅವ್ರಿಗೆ ಅದು ಅರ್ಥನೇ ಆಗಿಲ್ಲ. ದಟ್ ಈ ತರಾನು ಲೈಫ್ ಸ್ಟೈಲ್ ಇದೆ, ಪೀಪಲ್ ವರ್ಕ್ ಲೈಕ್ ದಿಸ್ ಅಂತ. ಅವ್ರಿಗೆ ಲೈಕ್ ಅವ್ರು ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ಹುಟ್ಟಿರೋ ವಾತಾವರಣ ಆಗಲಿ, ಅವ್ರು ಬೆಳೆದಿರೋ ವಾತಾವರಣ ಆಗಲಿ, ಮಂಡೇ ಟು ಸ್ಯಾಟರ್ಡೆ ಕೆಲಸ, ಬೆಳಗ್ಗೆ ಸಾಯಂಕಾಲ, ದಟ್ ಈಸ್ ದೇರ್ ಪ್ಯಾಟರ್ನ್. ಇದನ್ನ ನಾನು ಅವ್ರಿಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಿ? ಹೋಪ್ಫುಲಿ ಇದ್ರ ಥ್ರೂ ದಿಲ್ ಅಂಡರ್ಸ್ಟ್ಯಾಂಡ್. ಓಕೆ. ಸೊ ಆಫ್ಟರ್ ದಟ್ ಅವರು ನಿಮ್ಮನ್ನ ಒಂದು ಪರದೆ ಮೇಲೆ ನೋಡಿದಾಗ ಖುಷಿ ಪಟ್ರ? ಏನಂದ್ರು? ಟು ಬಿ ಆನೆಸ್ಟ್, ಅದು ಸೀರಿಯಲ್ ಅಲ್ಲಿ ಸ್ಟಾರ್ಟಿಂಗ್ ಏನಾಯ್ತು, ಒಂದೆರಡು ಸೀರಿಯಲ್ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಸಿಕ್ಕಾದ್ಮೇಲೆ ಎಕ್ಸೈಟ್ಮೆಂಟ್ ಅಲ್ಲಿ ಮನೆಗೆ ಬಂದು ಹೇಳ್ಬಿಟ್ಟಿದ್ದೆ ನಾನು, ಸಿಕ್ತು ನನಗೆ ರೋಲ್ ಇದು ಅಂತ. ಬಟ್ ಟಿವಿಲಿ ಬಂದಾಗ ಏನಾಯ್ತು, ಬೇರೆ ಯಾರೋ ಇದ್ರು. ಅದು ಸ್ವಲ್ಪ ಅವ್ರಿಗೆ ಇವ್ನು ಮೋಸ್ಟ್ಲಿ ಸುಳ್ಳು ಹೇಳ್ತಿದ್ದಾನೇನೋ ಅನ್ನೋ ಫೀಲ್. ಆ ಪಾತ್ರದಲ್ಲಿ ಬೇರೆ ಯಾರೋ ಇದ್ರು? I don't know. It happens. It's very common here. ಸೊ ಒಂದು ಹೀರೋ ರೋಲ್ ಆಗಿ ನನಗೇನೋ ಸಿಕ್ಕಿತ್ತು, ಎಲ್ಲರೂ ನೀವೇ ಕನ್ಫರ್ಮ್ ಅದು ಅಂತೆಲ್ಲ ಹೇಳಿದ್ರು. ನಾನು ಎಕ್ಸೈಟ್ಮೆಂಟ್ ಎಲ್ಲ ಬಂದು ಎಲ್ಲ ಹೇಳ್ಬಿಟ್ಟೆ ಮನೇಲಿ, ಅದೆಲ್ಲ ನಾನು ಮಾಡ್ತಿದ್ದೀನಿ ಅಂತ. ಪ್ರೋಮೋ ನೋಡ್ತೀನಿ, ಪ್ರೋಮೋ ನೋಡ್ರೆ ಬೇರೆ ಯಾರೋ ಇದ್ದಾರೆ. ಆ್ಯಕ್ಚುಲಿ ನಾನು ಪ್ರೋಮೋ ನೋಡಿಲ್ಲ, ನಮ್ಮ ಅಮ್ಮ ಪ್ರೋಮೋ ನೋಡ್ತಾರೋ, ನೋಡ್ಬಿಟ್ಟೆ ಇದೇ ಅಲ್ವ ನೀನು ಹೇಳಿದ್ದು ಅಂತ ಹೇಳಿದ್ರು. ಬಂದು ನೋಡಿದ್ರೆ ಬೇರೆ ಯಾರೋ ಗೊತ್ತಿರ್ಲಿಲ್ವಾ? ಇಟ್ಸ್ ವೆರಿ ಕಾಮನ್ ಹಿಯರ್. ಐ ಫೀಲ್ ಲಾಸ್ಟ್ ಮಿನಿಟ್ ಎಲ್ಲ ಚೇಂಜ್ ಆಗ್ಬಿಡ್ತಾರೆ. ನಿಮ್ಗೆ ಅಂತ ಇರುತ್ತೆ, ಲಾಸ್ಟ್ ಮಿನಿಟ್ ಅಲ್ಲಿ ಯಾರೋ ಒಬ್ರು ಬಂದು ಬೇರೆಯವ್ರು. ನೀವು ಆಕ್ಟ್ ಮಾಡಿದ್ರಾ ಪ್ರೋಮೋ? ಇದಕ್ಕೆ ಪ್ರೋಮೋ ಆಕ್ಟ್ ಮಾಡಿರ್ಲಿಲ್ಲ, ಬಟ್ ಟೆಸ್ಟ್ ಅದು ಇದು ಎಲ್ಲ ಆಗಿತ್ತು. ಪೇಮೆಂಟ್ ಮಾತಾಡಿ ಅದೆಲ್ಲ ಆಗಿತ್ತು. ಬಟ್ ಸಡನ್ಲಿ ಪ್ರೋಮೋ ಬೇರೆ ಯಾರೋ ಇದ್ರು. ಆಗತ್ತೆ. ಸೊ ಇಟ್ ವಾಸ್ ವೆರಿ ಹಾರ್ಡ್ ಟು ಟೆಲ್ ಅಟ್ ಹೋಮ್. ಮನೇಲಿ ವಾಟ್ ವಿಲ್ ದೇ ಸೇ? ಫಸ್ಟ್ ಆಫ್ ಆಲ್ ದೇ ಡೋಂಟ್ ಬಿಲೀವ್ ಇನ್ ಆಕ್ಟಿಂಗ್. ಆಮೇಲೆ ಬಂದು ಬೇರೆ ಯಾರೋ ಮಾಡ್ತಾ ಇದಾರೆ ಅಂತೆಲ್ಲ ಹೇಳಿದಾಗ ದೇ ಸ್ಟಾರ್ಟೆಡ್ ಡೌಟಿಂಗ್ ಮೀ. ಸೊ ಅದೆಲ್ಲ ವೇಟ್ ಮಾಡಿ ಪ್ರಾಪರ್ ಆಗಿ ಅದ್ ಮೌರ್ಯ ಮಾಡಿದ್ನಲ್ಲ. I think that was the time when they realized that ಏನೋ ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ. ನಾನು ಟಿವಿಲಿ ಬರೋ ತನಕ ನಾನು ಹೇಳಲೇ ಇರಲಿಲ್ಲ, ಎಲ್ಲಿ ಹೋಗ್ತಾ ಇದೀನಿ ಅಂತಾನು ಹೇಳಿರಲಿಲ್ಲ ನಾನು. ಆನ್ ದ ಡೇ ಟಿವಿಗೆ ಬಂದ ಹೇಳ್ಬಾರ್ದು ಅಂತ ಹೇಳ್ತಾರೆ. ಯು ಬಿಲೀವ್ ದಟ್? ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಯಾರಿಗೂ ಏನು ಹೇಳ್ಬೇಡಿ. ಓಕೆ. ಸೊ ಫಸ್ಟ್ ನಿಮ್ದು ಲೈಕ್ ಸೀರಿಯಲ್ ಯಾವ್ದು ಸರ್? ಲಕ್ಷಣ? ಇಲ್ಲ, ಫಸ್ಟ್ ಸೀರಿಯಲ್ ನಾನು ಮಾಡಿದ್ದು ಆಕ್ಚುಲಿ ನನ್ನ ಫಸ್ಟ್ ಜರ್ನಿ ಸ್ಟಾರ್ಟ್ ಆಗಿದ್ದು ಕಲರ್ಸ್ ಅಲ್ಲಿ. ಒಂದು ಶಾಂತಂ ಪಾಪಂ ಅಂತ. ಶಾಂತಂ ಪಾಪಂ. That was my first break in TV. First time I saw myself on TV. Which was your first take, sir? First take, it was some argument. ಯಾರ ಜೊತೆ ನಾವು ಮಾತಾಡಬೇಕಾಗಿತ್ತು. ಒಂದು ಚಿಕ್ಕ ಹುಡುಗಿ ಕಿಡ್ನಾಪ್ ಆಗ್ಬಿಟ್ಟಿರ್ತಾಳೆ, ನಾನು ಕಿಡ್ನಾಪ್ ಮಾಡ್ತಿರ್ತೀನಿ ಒಳ್ಳೆ. That was my first proper scene. Okay, as a kidnapper. ಕಿಡ್ನಾಪ್ ಮಾಡ್ಸಿರತ್ತ. Okay.
ದಟ್ ವಾಸ್ ಯುವರ್ ಫಸ್ಟ್ ಟೇಕ್. ಮೈ ಫಸ್ಟ್. ಸೊ ಶಾಂತಂ ಪಾಪ ಮೇಲೆ ನಿಮ್ಮ ಮನೇಲಿ ನೋಡಿದ್ರು ಅದನ್ನ? ಅದನ್ನ ನೋಡಿದ್ರು, ಬಟ್ ಇಟ್ ವಾಸ್ ಜಸ್ಟ್ ಲೈಕ್ 1 day 2 day ಕ್ಯಾರೆಕ್ಟರ್ ಅಷ್ಟೇ, 1 episode. ಏನೋ ಟಿವಿಲಿ ಬಂದ ಇವನು ಅಂತ ಒಂದು ರಿಜಿಸ್ಟರ್ ಆಗತ್ತಾರ. ಆಫ್ಟರ್ ದಟ್ ಒಂದು ಪ್ರಾಪರ್ ಬ್ರೇಕ್ ಸಿಕ್ಕಿದ್ದು ನನಗೆ ಸುವರ್ಣಲ್ಲಿ ಒಂದು ಯಜಮಾನಿ ಅಂತ ಒಂದು ಸೀರಿಯಲ್ ಬಂದಿತ್ತು. ಅದೆಲ್ಲ ನಂಗೊಂದು ಐ ಗಾಟ್ ಅ ಮೇಜರ್ ಕ್ಯಾರೆಕ್ಟರ್. ಇಟ್ ವಾಸ್ ಅ ಪಾಸಿಟಿವ್ ಕ್ಯಾರೆಕ್ಟರ್, ನೆಗೆಟಿವ್ ಆಯಿತು. ಇಟ್ ವಾಸ್ ವೆರಿ ಲಾಂಗ್, ತುಂಬ ದಿನ ಓಡ್ತದೆ, ಮಧ್ಯಾಹ್ನ ಬರ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಕೋವಿಡ್ ಹ್ಯಾಪನ್. ಅದಕ್ಕೆ ಅದು ಸೀರಿಯಲ್ ನಿಂತೋಯ್ತು. ಆ್ಯಂಡ್ ದೇರ್ ವಾಸ್ ಅ ಬಿಗ್ 2 year ಗ್ಯಾಪ್ ಆಯಿತು. ಏನು ಮಾಡಬೇಕು ಏನೂ ಅರ್ಥ ಆಗಲಿಲ್ಲ. ಆ್ಯಂಡ್ ದಿಸ್ ಟೈಮಲ್ಲಿ ಏನು ಜಿಮ್ಗೆ ಹೋಗೋಕ್ಕೂ ಏನಿಲ್ಲ, ಮನೇಲಿ ಕೂತ್ಕೋ ಟಿ ವಿ ನೋಡು, ಚೆನ್ನಾಗಿ ತಿನ್ನು, ತುಂಬ ದಪ್ಪ ಆಗಿಬಿಟ್ಟಿದ್ದೆ. ಬಟ್ ಇನ್ನೇನು ಕೋವಿಡ್ ಹೋಗ್ತಾ ಇದ್ದಂಗೆ ದೇ ಸ್ಟಾರ್ಟೆಡ್ ಕಾಲಿಂಗ್ ಮೀ ಪ್ರಾಜೆಕ್ಟ್ಸ್ ಅದು ಇದಕ್ಕೆ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಇದು ಸ್ವಲ್ಪ ಎಲ್ಡರ್ಲಿ ರೋಲ್ಸಿಗೆ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆಂದ್ರೆ ಸ್ವಲ್ಪ ದಪ್ಪ ಆಗಿದ್ದೆ ನಾನು. ಇಲ್ಲ ಯಾರ್ದೋ ಹೀರೋಯಿನ್ ಅಣ್ಣನೋ, ಇಲ್ಲಾಂದ್ರೆ ಹೀರೋಯಿನ್ ಚಿಕ್ಕಪ್ಪನೋ, ಆ ಥರ ರೋಲ್ಸ್ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ರು. ಐ ವಾಂಟೆಡ್ ಟು ಬಿ ಅ ಹೀರೋ ವಾಸ್ ಮೈ ಮೈಂಡ್. ಫಸ್ಟ್ ಏನು ಮಾಡ್ಬೇಕು, ಫಸ್ಟ್ ಐ ಶುಡ್ ನಾಟ್ ಲುಕ್ ಲೈಕ್ ದಿಸ್ ಅಂತ ಒಂದು 3-4 months ಪ್ರಾಪರ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿ, ಅದೇ ಹೇಳ್ತಾರಲ್ಲ, ಇಫ್ ಯು ಜಸ್ಟ್ ವರ್ಕ್ ಟುವರ್ಡ್ಸ್ ಯುವರ್ ಜರ್ನಿ ಡೆಸ್ಟಿನಿ ವಿಲ್ ಪ್ಲೇ ಇಟ್ಸ್ ಪಾರ್ಟ್ ಅಂತ. ಹಾರ್ಡ್ ವರ್ಕ್, ನನಗೆ ಗೊತ್ತಿಲ್ಲ ಏನು ಮಾಡ್ಬೇಕು ನೆಕ್ಸ್ಟು, ಯಾರು ಕರೀತಾರೆ ಏನೂ ಗೊತ್ತಿಲ್ಲ. ಐ ಜಸ್ಟ್ ಯೂಸ್ ಟು ಗೋ ಟು ಜಿಮ್, ಡಯಟ್ ಕರೆಕ್ಟಾಗಿ ನೋಡಿಕೊಂಡು, ಬಾಡಿ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು, ಐ ವಾಸ್ ಜಸ್ಟ್ ಡೂಯಿಂಗ್ ದ್ಯಾಟ್ ಫಾರ್ 4 months. ಔಟ್ ಆಫ್ ನೋ ವೇರ್ ಐ ಗಾಟ್ ಅ ಕಾಲ್, ಈ ಥರ ಲಕ್ಷಣ ಒಂದು ಸೀರಿಯಲ್ ಇದೆ. ನಾನು ಒಂದು ಸೀರಿಯಲ್ ಫಾಲೋನೂ ಮಾಡ್ತಾ ಇರಲಿಲ್ಲ. ಲೈಕ್ ಓಕೆ ಲೆಟ್ಸ್ ಗಿವ್ ಇಟ್ ಅ ಶಾರ್ಟ್. ಆಮೇಲೆ ನನಗೇನು ಗೊತ್ತಾ, ಅಷ್ಟೊಂದು ರಿಜೆಕ್ಷನ್ಸ್ ಆದಮೇಲೆ until and unless you see yourself on TV, it's not acceptable. ಯಾಕಂದ್ರೆ ಒಂದು 1000 ಲುಕ್ ಟೆಸ್ಟ್ ಕೊಟ್ಟಿದ್ದೀನಿ. ನಮ್ಗೆ ಕರೆದಾಗ ಇದೊಂದು ಮೇ ಬಿ ಪ್ರಯತ್ನ ಮಾಡೋಣ ಅಂತ ಹೋದ್ಮೇಲೆ ಇಟ್ ವಾಸ್ ಜಸ್ಟ್ 1-on-1 ಆಡಿಷನ್ ಥರ. ಇನ್ನೂ ನಂಬಿಕೆ ಇಲ್ಲ ನನಗೆ ಆಗುತ್ತೋ ಇಲ್ವೋ ಅಂತ, ಆಯ್ತಾ. ಸೊ ಮಾತಾಡಾದ್ಮೇಲೆ ನೆಕ್ಸ್ಟ್ ವೀಕ್ ಕರಿತೀವಿ, ಇನ್ನೊಂದು ಲುಕ್ ಟೆಸ್ಟ್ ಥರ ಇರುತ್ತೆ ಅಂತ ಹೇಳಿದ್ರು. ಓಕೆ ನೆಕ್ಸ್ಟ್ ಆಯಿತು, ಅದೇ ಕತೆ ಅಂದ್ಕೊಂಡು ನಾನು ಮತ್ತೆ ನೆಕ್ಸ್ಟ್ ವೀಕ್ ಬಂದೆ. ನೋಡೋದು 5 ಜನ ಇದ್ದಾರೆ ನನ್ನ ಜೊತೆ. ಇನ್ನು 5 ಜನ ಇದ್ದಾರೆ, ಆಯ್ತಾ. ಸೊ ಅದೇನು ಮಾಡಿದ್ರು, ಫುಲ್ ಡೇ ಶೂಟ್ ಇತ್ತು ಅವ್ರದ್ದು. ಶೂಟ್ ಮುಗಿಸಾದ್ಮೇಲೆ 9:30 ಅಷ್ಟೊತ್ತಿಗೆ ಯಾರಿದ್ರು ಅದೆಲ್ಲ ಒಂದು ಲುಕ್ ಟೆಸ್ಟ್ ಥರ ಮಾಡೋಣ ಅಂತ ಮಾಡಿದ್ರು. 5 ಜನ ಇದ್ರೆ ನಾನು ಅನ್ಕೊಂಡೆ ಮೋಸ್ಟ್ಲಿ ಇದು ಆದಂಗೆ ಕತೆ, ಸುಮ್ಮನೆ ಟೈಮ್ ಕೊಟ್ಬಿಟ್ಟು ಹೋಗೋಣ, ಏನು ಬಂದಿದ್ದೀನಿ ಅಂತ. ಎಲ್ಲ ಕಾದ್ಬಿಟ್ಟು ಕೊಟ್ಟೆ. ಆಮೇಲೆ 2 days ಲೇಟರ್ ಪ್ರೊಡ್ಯೂಸರ್ ಫೋನ್ ಮಾಡಿದ್ರು, ಫೈನಲ್ ಆಗಿದೆಯಾ, ಡೋಂಟ್ ವರಿ, ಕಂಗ್ರ್ಯಾಚುಲೇಷನ್ಸ್. ನಂಬಿಕೆ ಇಲ್ಲ, ನಿಜನಾ ಸುಳ್ಳ, ಆಯ್ತಾ. ಬಟ್ ಇನ್ನೂ ನಂಬಿಕೆ ಇರಲಿಲ್ಲ. ಒಂದು ವಾರ ಆದ್ಮೇಲೆ ನಾಳೆ ಶೂಟಿಂಗ್ ಇದೆ ಬನ್ನಿ ಅಂತಂದ್ರು. ಅವಾಗ ಕನ್ಫರ್ಮೇಶನ್ ಸಿಕ್ತು, ಮಾಡಿದೀನಿ ನಾನೇನು. ದಟ್ ವಾಸ್ ದ ಟೈಮ್. ಎಕ್ಸಾಕ್ಟ್ಲಿ ಜುಲೈಯಲ್ಲೇ ಶೂಟಿಂಗ್ ಇದ್ದಿದ್ದು. ನೋಡಿ ಕರೆಕ್ಟ್ ಜುಲೈಯಲ್ಲೇ ಆಯ್ತು. ಸೊ ಬಟ್ ಲಕ್ಷಣ ಮುಖಾಂತರ ಬಹಳಷ್ಟು ಜನಕ್ಕೆ ಪರಿಚಯ ಆದ್ರಿ ಅನ್ಸುತ್ತಲ್ವಾ? ಐ ಮೀನ್ ಮೌರ್ಯ ಅನ್ನೋ ಒಂದು ಫ್ಯಾಮಿಲಿ ಎಲ್ಲರಿಗೂ ಲೈಕ್ ತುಂಬಾ ಏನಂತಾರೆ, ಇಟ್ ಟಚ್ಡ್ ಎವ್ರಿಬಡಿ, ಎಲ್ಲರೂ ನಿಮ್ಮ ಅದರಿಂದ ಗುರುತಿಸ್ತಿದ್ರು ಅಂತ ಅನ್ಸುತ್ತೆ. ಡೆಫಿನೆಟ್ಲಿ. ಬಟ್ ನನಗೆ ಅದು ಆ ರೋಲ್ ಮಾಡ್ಬೇಕಾದ್ರೆ ಜಸ್ಟ್ 2 to 3 days ಬಿಫೋರ್ ದ ರೋಲ್ ನಮ್ಮ ಜಗನ್ ಸರ್, ಹೂ ವಾಸ್ ದ ಹೀರೋ ದೇರ್, ಹಿ ಈಸ್ ಆಲ್ಸೋ ಪ್ರೊಡ್ಯೂಸಿಂಗ್ ಇಟ್, ಅವ್ರು ಬಂದ್ಬಿಟ್ಟು ನಾನು ನಿಮ್ಮನ್ನ ಕಪ್ಪಗೆ ಮಾಡ್ತೀವಿ ಅಂತ ಹೇಳಿದ್ರು. ಆಯಿತಾ. ನನಗೆ ಫಸ್ಟ್ ಆಫ್ ಆಲ್ ಯಾರೇ ಆಗಲಿ, ಇಫ್ ದೇ ವಾಂಟ್ ಟು ಲುಕ್ ಗುಡ್ ಆನ್ ಸ್ಕ್ರೀನ್ ಅಲ್ವಾ, ಮೇಕಪ್ ಮಾಡ್ಕೊಂಡು. ಅಟ್ಲೀಸ್ಟ್ ಫಾರ್ ಮೀ ಐ ವಾಂಟೆಡ್ ಟು ಲುಕ್ ಗುಡ್, ಯಾಕಂದ್ರೆ ಅಷ್ಟು ಚೆನ್ನಾಗಿ ನೋಡ್ತಾರೆ, ಚೆನ್ನಾಗಿ ಕಾಣಬೇಕು ಅಂತ. ಆ್ಯಂಡ್ ಗ್ರೋಯಿಂಗ್ ಅಪ್ ಐ ಫೇಸ್ ಲಾಟ್ ಆಫ್ ಸ್ಕಿನ್ ಡಿಸ್ಕ್ರಿಮಿನೇಷನ್. ಅವ್ರು ಏನು ಪರ್ಪಸ್ಲಿ ಅಂತನೂ ಅಲ್ಲ. ನನ್ನ ತಮ್ಮ ಆಯಿತು ಅಂತ ತುಂಬ ಬೆಳ್ಳಗೆ ಗುಂಡಿಗೆ ತುಂಬ ಕ್ಯೂಟ್ ಆಗಿದ್ದ. ಬಟ್ ಐ ವಾಸ್ ನಾಟ್ ಲೈಕ್ ದಟ್. ಐ ವಾಸ್ ಆನೆರೆಕ್ಸಿಯಾ ಆಯ್ತು ನನಗೆ. ಐ ವಾಸ್ ವೆರಿ ಥಿನ್ ಆ್ಯಂಡ್ ಏನು ತಿಂದರೂ ಬಾಡಿ ಇಲ್ಲ, ಏನಿಲ್ಲ. ಐ ವಾಸ್ ಎಕ್ಸ್ಟ್ರೀಮ್ಲಿ ಸ್ಕಿನ್ನಿ. ಆಮೇಲೆ ಮೈ ಕಾಂಪ್ಲೆಕ್ಷನ್ ಆಲ್ಸೋ ವಾಸ್ ವೆರಿ ಬ್ಯಾಡ್ ಟು ಪಾಯಿಂಟ್ ವರ್ ನಾನು ಚಿಕ್ಕವನಿದ್ದಾಗ ಬಿಸಿಲಲ್ಲಿ ಆಚೆ ಆಟಾಡೋಕ್ಕೆ ಹೋಗಿಲ್ಲ, ಯಾಕೆ ಟ್ಯಾನ್ ಆಗ್ಬಿಟ್ರೆ. ಇವಾಗ ಅನ್ಸುತ್ತೆ ನನಗೆ ಲೈಕ್ ಐ ಮಿಸ್ ಮೈ ಚೈಲ್ಡ್ಹುಡ್ ಅಂತ. ಒಂದು ಪಾಯಿಂಟಲ್ಲಿ ಸ್ವಿಮ್ಮಿಂಗ್ ಮಾಡಕ್ಕೆ ಹೋಗಿಲ್ಲ, ಸ್ವಿಮ್ಮಿಂಗ್ ಮಾಡ್ರೆ ಟ್ಯಾನ್ ಆಗ್ತೀವಿ. ಮಾತ್ಗೂ ಬರೀ ಟ್ಯಾನ್ ಆ ತಲೆಗೆ ಬರಲೇಬಾರ್ದು ಚಿಕ್ಕ ಮಕ್ಳಿಗಲ್ವಾ, ಅವ್ರು ಹಿಂಗೆ ಬೇಕು ಆಟಾಡ್ಕೊಂಡಿರ್ಬೇಕು. ಬಟ್ ನನಗಂತೂ ತುಂಬ ತಲೆ ಕೂತ್ಬಿಟ್ಟಿರೋದು, ಬಿಸಿಲು ಬರುತ್ತೆ, ಇದು ಟ್ಯಾನ್ ಆಗ್ಬಿಡ್ತೀನಿ, ಬಾಡಿ ಕವರ್ ಮಾಡ್ಕೋಬೇಕು, ಮುಖ ಕವರ್ ಮಾಡ್ಕೋಬೇಕು. ಐ ಥಿಂಕ್ ಇಟ್ ಇಸ್ ಆಲ್ ಇಂಡಿಯನ್ ಮೆಂಟಾಲಿಟಿ. ಏನು ಕಪ್ಪಗಿದ್ರು ಏನು ಅಲ್ವಾ, ಅದಿತ್ತು ನಂಗೆ ಮುಂಚೆ. ತುಂಬಾ ಫಿಯರ್ ಇತ್ತು, ಕಪ್ಪು ಅಂದ್ರೆ ಸ್ವಲ್ಪ ನಮ್ನ ಕೀಳಾಗಿ ನೋಡ್ತಾರೆ ಅಂತ. ಇವಾಗೂ ನಡೆಯಲ್ವಾ, ಎಷ್ಟು ಜನ ಹುಡುಗರು ಬಿಟ್ಟಾಕ್ಲಿ, ಹೆಣ್ಮಕ್ಳಂತೂ ಪಾಪ ಎಷ್ಟು ಫೇಸ್ ಮಾಡ್ತಾರಲ್ಲ. ಏನ್ ಬೆಳ್ಳಗಿದ್ರೆ ಚೆನ್ನಾಗಿತ್ತು, ಬೆಳ್ಳಗಿರೋರು ಯಾರು ಚೆನ್ನಾಗಿರಲ್ಲ ನನ್ನ ಪ್ರಕಾರ. ಐ ಲೈಕ್ ಡಸ್ಕಿ ಸ್ಕಿನ್ ಟೋನ್ಸ್ ಅಲ್ಲಿ. ನಿಜ, ಹುಡುಗಿರಲ್ಲೂ ಕೂಡ ಡಸ್ಕಿ ಇಸ್ ವೆರಿ ಬ್ಯೂಟಿಫುಲ್. ಆಮೇಲೆ ಇದಾಯ್ತಾ, ಇದು ಹೇಳೋರು ನೀವು ಕಪ್ಪಗೆ ಮಾಡ್ತೀವಿ ಅಂತ, ಅದು ಸಡನ್ ಆಗಿ ಅದೇ ಸ್ಟ್ರೈಕ್ ಆಯ್ತು ನನಗೆ. ಅಯ್ಯೋ, ಇಷ್ಟು ದಿನ ಎಲ್ಲ ಇದನ್ನ ಫೇಸ್ ಮಾಡ್ಕೊಂಡ್ ಬಂದಿದ್ದು ನಾನು, ಹೆಂಗೆ ಇದು ಮಾಡೋದು ಅಂತ.
ಬಟ್ I'm like ಓಕೆ ಆಪರ್ಚುನಿಟಿ ಸಿಕ್ಕಿದೆ, ಲೆಟ್ ಸಿ ಹೌ ಇಟ್ ಗೋಸ್. ಏನು ಡಾರ್ಕ್ ಮಾಡ್ತಾರೆ ಅಂತ. ಬಟ್ ಏನಂದರೆ ಸೀರಿಯಲಲ್ಲಿ ನೀವು ಕಪ್ಪು ಕಾಣಬೇಕು ಅಂದರೆ ನಾರ್ಮಲ್ ಕಪ್ ಮಾಡಲ್ಲ, ಡಬಲ್ ತ್ರಿಬಲ್ ಕಪ್ ಮಾಡ್ತಾರೆ ನಿಮ್ಮನ್ನ, ಜಸ್ಟ್ ಟು ಲುಕ್ ಬ್ಲ್ಯಾಕ್. ಇಟ್ಸ್ ಆಲ್ ಎಕ್ಸಾಜರೇಟೆಡ್. ಓಕೆ ರೈಟ್, ನೀವು ಹೆಂಗಿದ್ದೀರ ಹಂಗೆ ತೋರಿಸಿದ್ರೆ ಇಟ್ ಲುಕ್ ನಾರ್ಮಲ್ ಓನ್ಲಿ. ಅದನ್ನ ಹೌ ಡು ಐ ಶೋ ದಟ್ ಯು ಆರ್ ಡಾರ್ಕ್? ಸೊ ಸ್ಕಿನ್ಗೆ ಐ ಫೋರ್ಸ್ಫುಲಿ ಮೇಕ್ ಇಟ್ ಡಾರ್ಕರ್. ನಂಗೊಂದು ಐ ಥಿಂಕ್ ಅರೌಂಡ್ 3 to 4 ಶೇಡ್ಸ್ ಡಾರ್ಕರ್ ಮಾಡಿದ್ರು. ಫಸ್ಟ್ ಟೈಮ್ ಮಿರರ್ ನೋಡ್ಕೋತೀರಿ ನನಗೆ ಮೈ ಗಾಡ್ ಏನು ಹಿಂಗೆ ಮಾಡಿದ್ದಾರೆ ಅಂತ. ಹೋಗ್ಬೇಕಾದ್ರೆ ಅಲ್ಲಿ ಶೋ ಯು ಅ ಫ್ಯೂ ಪಿಕ್ಚರ್ಸ್, ನನಗೆ ಏನು ಈ ಥರ ಮಾಡ್ಬಿಟ್ಟಿದ್ದಾರೆ, ಹಿಂಗೆ ಮಾಡೋದು ಅಂತ. ಬಟ್ ಆ ಪಾಯಿಂಟಲ್ಲಿ ಏನಾಯ್ತು ನನಗೆ, ಐ ಸ್ಟಾಪ್ ಲುಕಿಂಗ್ ಎಟ್ ಮೈ ಸೆಲ್ಫ್ ಇನ್ ಮಿರರ್. ಟಚ್ ಅಪ್ ಮಿರರ್ ಅಲ್ಲ ನನಗೆ ನೋಡ್ಕೊಂಡ್ರೆ ಮೂಡ್ ಆಫ್ ಆಗುತ್ತೆ. ನೀವು ಚಿಕ್ಕ ವಯಸ್ಸಲ್ಲಿ ಪಟ್ಟಂತ ಶ್ರಮ ಕಪ್ಪಗಾಗಬಾರ್ದು ಅಂತ ಇಲ್ಲಿ ನೋಡಿದ್ರೆ ಪಾತ್ರದಲ್ಲೇ ಎಕ್ಸ್ಟ್ರಾ ಕಪ್ ಮಾಡ್ಬಿಟ್ಟಿದ್ದಾರೆ. ಓಕೆ ಆಯ್ತಾ, ನಾನು ಫಸ್ಟ್ ಆಫ್ ಆಲ್ ಒಬ್ಬ ಆಕ್ಟರ್ ಆಗ್ಬೇಕು, ಎಲ್ಲ ಕಾಣಿಸ್ಕೋಬೇಕಂದ್ರೆ ಆಬ್ವಿಯಸ್ಲಿ ಬೆಳ್ಳಗ್ ಕಾಣ್ಬೇಕು, ಚೆನ್ನಾಗಿ ಕಾಣ್ಬೇಕು ಅಲ್ವಾ, ಬಿಕಾಸ್ ಮೆಂಟಲಿ ಹಂಗೆ ಇತ್ತು ಬೆಳ್ಳಗಿದ್ರೆ ಚೆನ್ನಾಗಿರ್ತಾರೆ ಅಂತ. ಬಟ್ ಅದೇ ನೋಡಿ, ಐ ಥಿಂಕ್ ದಟ್ ಇಸ್ ದ ಪವರ್. ಮೇ ಬಿ ದಟ್ ಇಸ್ ವೈ ನನ್ಗೆ ಆ ರೋಲ್ ಸಿಕ್ತೇನೋ ಪ್ರಾಬಬ್ಲಿ. ಬಟ್ ಆ ಪಾಯಿಂಟಲ್ಲಿ ನನಗೇನಾಯ್ತು, ಐ ಸ್ಟಾಪ್ ಲುಕಿಂಗ್ ಅಟ್ ಮೈ ಸೆಲ್ಫ್ ಇನ್ ದ ಮಿರರ್. ಏನೇ ಆ್ಯಂಗಲ್ ಗಿಂಗಲ್ ಏನೋ ತಲೆ ಕೆಡಿಸ್ಕೋತಾರಲ್ಲ, ನನ್ನ ಕೆಲಸ ಏನು ಪರ್ಫಾರ್ಮೆನ್ಸ್. ಐ ವುಡ್ ಜಸ್ಟ್ ಎಂಜಾಯ್ ಪರ್ಫಾರ್ಮೆನ್ಸ್. ನಂಗೆ ಎಷ್ಟು ಖುಷಿ ಆಗೋದಂದ್ರೆ ಏನಾರು ಒಂದು ಮಾಡೋಕ್ಕೆ ಸಿಗುತ್ತಾ, ಎನರ್ಜೆಟಿಕ್ ಆಗಿ ಮಾಡೋಣ ಆ ಥರ ಮಾಡ್ತಾ ಮಾಡ್ತಾ ಏನಾಯಿತು, ಜನ ಇವಾಗ ಎಷ್ಟು ಜನ ರೆಕಗ್ನೈಸ್ ಮಾಡಿದ್ರು ಬಿಕಾಸ್ ಆಫ್ ಮೌರ್ಯ, ರೈಟ್, ಬಿಕಾಸ್ ದ ಪರ್ಫಾರ್ಮೆನ್ಸ್. ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಏನಾಯ್ತು ಲೈಫಲ್ಲಿ ಅಂದರೆ, ತುಂಬ ಜನ ಮೆಸೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ದಟ್ ನಾನು ಆ ಥರ ಫೇಸ್ ಮಾಡಿದ್ದೀನಿ, ಆ ಕಲರ್ ಡಿಸ್ಕ್ರಿಮಿನೇಷನ್ ನಾನು ನೋಡಿದ್ದೀನಿ, ನಿಮ್ಮಿಂದ ನನಗೆ ಮೋಟಿವೇಶನ್ ಸಿಗುತ್ತೆ, ಆ ಥರ ಎಲ್ಲ ತುಂಬ ಜನ ಮಾತಾಡಿದಾಗ ಏನಾಯ್ತು ನನಗೆ, ಐ ಗಾಟ್ ಕಾನ್ಫಿಡೆನ್ಸ್ ಇನ್ ಮೈ ಸೆಲ್ಫ್. ಬಟ್ ಲೈಕ್ ಅದ್ರಲ್ಲಿ ತಪ್ಪೇನಿದೆ, ಇಟ್ಸ್ ಜಸ್ಟ್ ಅ ಕಲರ್. ನನ್ನಿಂದ ಒಂದು ಸ್ವಲ್ಪ ಜನ ಮೋಟಿವೇಶನ್ ಸಿಗುತ್ತೆ ಅಂದರೆ ಐ ಸ್ಟಾರ್ಟೆಡ್ ಎಂಬ್ರೇಸಿಂಗ್ ದಟ್ ಓನ್ಲಿ. ನನ್ಗೆ ಖುಷಿಯಾಗಿ ಸ್ಟಾರ್ಟ್ ಆಯ್ತು ಕೆಲಸ ಮಾಡೋಕ್ಕೆ. ಕಪ್ಪಾಗಿ ಮಾಡ್ತೀವಿ, ಸೊ ವಾಟ್ ಮ್ಯಾನ್, ಇಟ್ಸ್ ಎಂಜಾಯ್, ಲೈಫ್ ಇಸ್ ಮೋರ್ ದೆನ್ ಅಬೌಟ್ ಕಲರ್. ಆ ಥರ ಮಾಡ್ತಾ ಮಾಡ್ತಾ ನೀವು ಹಂಗೆ ಇದ್ದೀರಾ ಅಂತ ಎಷ್ಟೊಂದು ಜನ ಅನ್ಕೊಂಡಿದ್ರು ಅನ್ಸುತ್ತೆ. ನಾನು ಹಂಗೆ ಅನ್ಕೊಂಡಿದ್ದೆ ಅಂಟಿಲ್ ಐ ಸಾ ಯು ಇನ್ ದ ಕೋಟಿ ಪ್ರೆಸ್ ಮೀಟ್ ಅಲ್ಲಿ ನೋಡೋವರೆಗೂ. ಎಸ್ ನಾನು ಓಕೆ ಒಂಥರ ಫಿಕ್ಸ್ ಆಗ್ಬಿಡ್ತಾರೆ ಸೀರಿಯಲ್ ಅಂದ್ರೆ, ಹಂಗೆ ಮಾಡ್ರೆ ಹಂಗೆ ಇರ್ತಾನೆ ಇವನು, ವಿ ಕಾಂಟ್ ಹೆಲ್ಪ್ ಇಟ್, ನೌ ಯು ನೋ ಬೆಟರ್. ಎಸ್ ಓಕೆ. ಈ ಆಕ್ಟಿಂಗ್ ಅನ್ನೋದು ಲೈಕ್ ನೀವೆಲ್ಲಾದ್ರೂ ಪ್ರೊಫೆಷನಲ್ ಆಗಿ ಕಲ್ತು ಬಂದಿದ್ದ ಅಥವಾ ಇಟ್ಸ್ ಲೈಕ್? ಟು ಬಿ ಆನೆಸ್ಟ್ ಮ್ಯಾಮ್, ವಾಟ್ ಐ ಫೀಲ್ ಇಸ್ any form of art, nobody can teach you that way. Right, ಇವಾಗ ಒಂದೇ ಥರ ನಾನು ಮಾಡೋ ಥರ ನೀವು ಮಾಡಿದ್ರೆ ವಾಟ್ಸ್ ದ ಪಾಯಿಂಟ್? ಇವಾಗ ನಾವು ಸೈನ್ಸ್ ಮ್ಯಾಥ್ಸ್ ಹೇಳ್ಕೊಟ್ಟೆ ನಾನು ನಿಮಗೆ, ನೀವು ಅದನ್ನೇ ಸೇಮ್ ಮಾಡಿದ್ರೆ ಅಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ನೀನು ಎಕ್ಸ್ಟ್ರಾ ಏನು ಮಾಡೋಕ್ಕಿಲ್ಲ. ಒಂದು ಪ್ರಾಬ್ಲಮ್ ಹ್ಯಾಸ್ ಒನ್ ಸೊಲ್ಯೂಷನ್ ಅಲ್ವಾ? ದಟ್ ಈಸ್ ವಾಟ್ ಐ ಕ್ಯಾನ್ ಟೀಚ್ ಯು. ಹಿಯರ್ ವಾಟ್ ಹ್ಯಾಪನ್ಸ್ ಇಸ್ ಎನಿ ಫಾರ್ಮ್ ಆಫ್ ಆರ್ಟ್, ಬಿ ಇಟ್ ಡ್ಯಾನ್ಸಿಂಗ್ or acting, cooking, whatever it is, what makes you special? It's because the way you do it. Alva, I'm not saying acting schools are wrong antella heltalla. I feel that acting is something I developed over time. And actually acting class go hogidde, there's Usha Bandari ma'am anta, there's an app institute nannide. Actually my first time I went to an acting school or something was there. It was nice, it was really nice. Papa voice modulation agli and ಕ್ಯಾಮ್ರಾ ಮುಂದೆ ಹೇಗೆ ಫೇಸ್ ಮಾಡಬೇಕು, ನವರಸಗಳು ಅದು ಇದೆಲ್ಲ, ಪಾಪ ಶಿ ಥಾಟ್ ಮೀ ಸೋ ಮಚ್. ಬಟ್ ಟು ಬಿ ಆನೆಸ್ಟ್, ಐ ಲರ್ನ್ಟ್ ಆಸ್ ಅ ಪರ್ಸನ್, ಐ ಲರ್ನ್ಟ್ ಮೋರ್ ಆಫ್ಟರ್ ವರ್ಕಿಂಗ್, ಆಫ್ಟರ್ ಫೇಸಿಂಗ್ ದ ಕ್ಯಾಮ್ರಾ. ಕ್ಯಾಮ್ರಾ ಫೇಸ್ ಮಾಡ್ತಾ 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 ದೆನ್ ಯು ಅಂಡರ್ಸ್ಟ್ಯಾಂಡ್ ವಿಚ್ ಇಸ್ ಯುವರ್ ಆ್ಯಂಗಲ್, ಯಾವ ಪಾಯಿಂಟಲ್ಲಿ ದಟ್ ನೀವು ಯಾವ ಥರ ಮಾತಾಡಿದ್ರೆ ಬೆಟರ್ ಆಗಿರುತ್ತೆ. ಆ್ಯಂಡ್ ಸೀರಿಯಲ್ ಹೆಲ್ಪ್ ಆಯ್ತು ಏನಂತಂದ್ರೆ, ಇವಾಗ ಎಕ್ಸಾಂಪಲ್ ನಾವೀಗ ಒಂದು ಎಪಿಸೋಡ್ ಮಾಡಿದ್ರೆ ನಾನು ಇನ್ 2-3 days ಇಟ್ ಯೂಸ್ ಟು ಬಿ aired. And I could see that and correct myself very frequently. I think nange the biggest teacher was, of course, no disrespect to Usha ma'am. All I'm saying is, for me, monitor was my biggest teacher. First point of any sort of acting is according to me reacting. Okay. Now you say something to me. Nim next reaction ಏನು ಅಂತ I have the potential to control it. Okay. ಇವಾಗ ಯಾಕೆ ಗುರು ಹಿಂಗ್ ಬಂದು ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ನೀನು? ಸರ್ ಏನ್ ಸರ್ ಸೀಟ್ ಬೆಲ್ಟ್? ಇಬ್ಬಲಾಗೆ ರೂಲ್ ಫಾಲೋ ಮಾಡು, ಕರೆಕ್ಟ್. ಯಾಕೆ ಗುರು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಪೊಲೀಸ್ ಕೇಳಿದಾಗ, ಸರ್ ಸಾರಿ ಸರ್, ಇಲ್ಲೇನೋ ಮಾಡಕ್ ಹೋದೆ, ಬೈ ಮಿಸ್ಟೇಕ್ ತೆಗ್ಬಿಟ್ಟೆ, ಐ ಆಮ್ ರಿಯಲಿ ಸಾರಿ ಆ ಥರ ಅಂದಾಗ ಯು ಹ್ಯಾವ್ ದ ಪವರ್ ಟು ಮೇಕ್ ದೆಮ್ ರಿಯಾಕ್ಟ್ ದ ವೇ ಯು ವಾಂಟ್ ಟು ರಿಯಾಕ್ಟ್. ಅರ್ಥ ಆಯ್ತಾ? ಐ ಥಿಂಕ್ ದಟ್ ಈಸ್ ವೇರ್ ಆಕ್ಟಿಂಗ್ ಕಮ್ಸ್ ಇನ್. ಆಕ್ಟಿಂಗ್ ಇಸ್ ಆಲ್ ಅಬೌಟ್ ರಿಯಾಕ್ಷನ್. ಸೊ ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ವಿಲ್ ಆಕ್ಟ್. ಅಂಡ್ ನಾವು ಒಬ್ಬರೇ ಇದ್ದಾಗ ಮಾತ್ರನೇ ನಾವು ನಿಜ ವಾಟ್ ವಿ ಆರ್ ಅಂತ ಅನ್ಸುತ್ತೆ. ನೀವು ಒಬ್ಬರೇ ಇದ್ದಾಗ ಹೆಂಗಿರ್ತೀರಿ, ನಿಮ್ಮ ಅಪ್ಪ ಅಮ್ಮ ಜೊತೆ ಹಂಗೆ ಇರ್ತೀರಾ?
ಇಲ್ಲ ತಾನೆ, ಅವೆಲ್ಲ ಹೋದಾಗ ನೀವು ಲಾಕ್ ಮಾಡ್ಕೊಂಡ್ರು ದಟ್ ಈಸ್ ದ ರಿಯಲ್ ಯು. ಕರೆಕ್ಟ್. That's ಸೊ ಎವ್ರಿಬಡಿ ಆರ್ ಆಕ್ಟಿಂಗ್ ಎವ್ರಿವೇರ್. ದಟ್ಸ್ ವಾಟ್ ಐ ಫೀಲ್. ಎವ್ರಿಬಡಿ ಆರ್ ಆಕ್ಟಿಂಗ್. ವಿ ಜಸ್ಟ್ in a like professional grateful enough to get paid for it. ವೆರಿ ಟ್ರೂ ಸರ್. ಇವತ್ತು ನಿಮ್ಮ ಮನೆಯವ್ರಿಗೆ ಎಷ್ಟು ಖುಷಿ ಇದೆ, ನಿಮಗೆ ಎಷ್ಟು ಖುಷಿ ಇದೆ ಫಾರ್ ದ ಸ್ಟೇಜ್ ಯು ಹ್ಯಾವ್ ರೀಚ್ಡ್ ನೌ? For me now it's just become very neutral. It's not too happy also, too sad also, because starting the rejections face ಮಾಡಿ ಏನಾಗ್ಬಿಟ್ಟಿದೆ ಅಂದ್ರೆ and even family members, to be honest, not like first circle, relatives and everybody, when you don't have a job or when you're not doing well in your career, everybody will advise you to point. They'll start shaming you. ಏನ್ ಮಾಡ್ತಿದ್ಯಾ ನೀನು, ಇಷ್ಟು ವಯಸ್ಸಾಯ್ತು ನಿನ್ಗೆ, ಅದ್ ಮಾಡ್ಬೋದಲ್ಲ, ಇದು ಮಾಡ್ಬೋದಲ್ಲ, ಮನ್ಸಲ್ಲಿ ನೀನೇನ್ ಮಾಡಿದ್ಯಾ ಅಂತ ಬರುತ್ತೆ. ಬಟ್ ಹೇಳಕ್ಕಾಗಲ್ಲ ಅಲ್ವಾ, ಸುಮ್ಮನೆ ಆಗ್ಬಿಡ್ಬೇಕು. ಬಟ್ ದ ಸೇಮ್ ಪೀಪಲ್, when you get something, when you get a role or when you are somewhere recognized, they'll start hyping you up so much. ಯಾವ್ದು ನಂಬಿಕೆ ಇತ್ತು ನಿನ್ ಮೇಲೆ, ಮಾಡೇ ನಮ್ಮ ಮಾಡ್ತೀನಿ. ಹುಡುಗ ಅದ್ರೆಲ್ಲ ನೋಡ್ಬಿಟ್ಟು ನಂಗೆ ಜನ ಹೆಂಗ್ ಚೇಂಜ್ ಆಗ್ತಾರೆ ಅಂತ. ನಂಗೆ ಕಾಂಪ್ಲಿಮೆಂಟು ಮಾಡಬೇಡಿ, ಬೈಲು ಬೇಡಿ, ಏನಾದ್ರು ಮಾಡ್ಕೊಳ್ಳಿ. ಇಟ್ ಡಸಂಟ್ ಮ್ಯಾಟರ್ ಟು ಮೀ ಅಟ್ ಆಲ್. ನನಗೆ ಮ್ಯಾಟರ್ ಆಗೋದು ವಾಟ್ ಮೈ ಹಾರ್ಟ್ ಫೀಲ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ವಾಟ್ ಮೈ ಪೇರೆಂಟ್ಸ್ ಫೀಲ್. ಸೊ ಲಕ್ಷಣ ಸೀರಿಯಲ್ ಬಂದಾಗ ಅದು ಎಷ್ಟು ತಿರುವು ತಗೊಂತು ಸರ್ ನಿಮ್ಮ ಜೀವನಕ್ಕೆ? ದಟ್ ವಾಸ್ ಅ ಬಿಗ್ ಬ್ರೇಕ್, ಟು ಬಿ ಆನೆಸ್ಟ್. ಏನಂತಂದರೆ ಬಿಫೋರ್ ದಟ್ ನಾನು ಸೀರಿಯಲ್ ಮಾಡಿದ್ದೆ, ಬಟ್ ಅಷ್ಟು ರೆಕಗ್ನಿಷನ್ ನನಗೆ ಸಿಕ್ಕಿರಲಿಲ್ಲ. ಯಾಕಂದರೆ ಐ ಡೋಂಟ್ ನೋ ವೈ, ಬಟ್ ಲಕ್ಷಣ ಮಾಡಿದ್ಮೇಲೆ ಲಾಟ್ ಆಫ್ ಪೀಪಲ್ ಸ್ಟಾರ್ಟೆಡ್ ನೋಟಿಸಿಂಗ್. ಅಂದರೆ ನಾನು ಕೆಳಗೆ ಇಳಿದೋದ್ರೆ ನಮ್ಮ ರೋಡಲ್ಲಿ ಕ್ರಾಸ್ ಮಾಡೋರಲ್ಲೇ ಇವನು ಅಂತ ಅನ್ಕೊಂಡಲ್ಲಿ ಹೋಗೋದೆಲ್ಲ ಆಯಿತು. ಇಟ್ ವಾಸ್ ವೆರಿ ನ್ಯೂ ಫಾರ್ ಮೀ. ಅಲ್ಲ ವಾ, ಇಷ್ಟು ಜನ ನೋಡ್ತಾರ ಸೀರಿಯಲ್. ಆ ಪಾಯಿಂಟಲ್ಲಿ ಅದು ಬಂತು. ಇಟ್ ವಾಸ್ ಲೈಫ್ ಚೇಂಜಿಂಗ್ ಬಿಕಾಸ್ ಮೈ ಪೇರೆಂಟ್ಸ್ ಸ್ಟಾರ್ಟೆಡ್ ಬಿಲೀವಿಂಗ್ ಇನ್ ಮೀ ದಟ್ ನೋ, ಎಲ್ಲರೂ ಆಚೆ ಹೋದಾಗ ಕೂಡ ನಾನು ಹೋಗಿಲ್ಲ ಅಂತಂದರೆ, ನಾನು ಅವ್ರ ಯಾರು ರಿಲೇಟಿವ್ಸ್ ಎಲ್ಲ ನೋಡ್ತಾರಲ್ಲ, ಇಲ್ಲಾಂದರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ, ನಾನು ದೇಶ್ ಟು ಟೆಲ್ ಮೈ ಪೇರೆಂಟ್ಸ್, ನಿಮ್ಮ ಮಗ ತುಂಬ ಚೆನ್ನಾಗಿ ಮಾಡ್ತಾನೆ, ನೋಡ್ತೀವೋ ಅವನ್ನ. ಆ ಪಾಯಿಂಟಲ್ಲಿ ಅವ್ರಿಗೆ ಸ್ವಲ್ಪ ಏನೋ, ಓ ನನ್ನ ಮಗ ಏನೋ ಮಾಡ್ತಾ ಇದ್ದಾನೆ, ಆ ಕಾನ್ಫಿಡೆನ್ಸ್ ಒಂದು ಬರೋಕ್ಕೆ ಸ್ಟಾರ್ಟ್ ಆಯಿತು. ಐ ಥಿಂಕ್ ದಟ್ ವಾಸ್ ದ ಬಿಗ್ಗೆಸ್ಟ್ ಚೇಂಜ್ ಇನ್ ಮೀ, ದಟ್ ಮೈ ಪೇರೆಂಟ್ಸ್ ವೇರ್ ಲಿಟಲ್ ಓ ಏನೋ ಮಾಡ್ತಾ ಇದ್ದಾನೆ, ನಾನು ಸುಮ್ಮನೆ ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ದಟ್ ವಾಸ್ ದ ಬಿಗ್ಗೆಸ್ಟ್ ಚೇಂಜ್ ಫಾರ್ ಮೀ. ದಟ್ ಚೇಂಜ್ಡ್. ಓಕೆ, ಲಕ್ಷಣ ಸೀರಿಯಲಲ್ಲಿ ಸುಧಾ ಬೆಲ್ವಾಡಿ ಮ್ಯಾಮ್ ಬಗ್ಗೆ ಹೇಳೋದಾದ್ರೆ, ಶೀ ಈಸ್ ಆನ್ ಕ್ಯೂಟಿ ಪೈ. ಇನ್ನೂ ಅಷ್ಟೇ ಅವ್ರ ಪೋರ್ಟ್ರೇಟ್ಸ್ ಎಲ್ಲ ಮಾಡಿದ್ರಿ ಅಂತ. ನನಗೆ ವಾಟ್ ಐ ಫೀಲ್, ಐ ಕನೆಕ್ಟ್ ವಿತ್ ಪೀಪಲ್ ಹೂ ಆರ್ ಲೈಕ್ ಮೀ ಅ ಲಾಟ್. ಶೀ ಈಸ್ ನಾಟ್ ಸಂಬಡಿ, ನನಗೇನಂದರೆ ಒಬ್ಬರ ಬಗ್ಗೆ ಮಾತಾಡೋರು ನನಗೆ ಇಷ್ಟ ಆಗಲ್ಲ. ಇವಾಗ ನಾನು ನಿಮ್ಮ ಜೊತೆ ಕುತ್ಕೊಂಡಿದ್ದಾಗ ನೀವು ನಂಗೆ ಊರಲ್ಲಿ ಇಲ್ಲದೆ ಇರೋದೆಲ್ಲ ಹೇಳಿ ನಾನು ಕೇಳ್ತೀನಿ, ಬಟ್ ನೀವು ಬೇರೆಯೊಬ್ಬರ ಬಗ್ಗೆ ಮಾತಾಡ್ತೀರ ಅಂದರೆ ನನಗೆ ನಾಟ್ ಮೈ ಕಪ್ ಆಫ್ ಟೀ. ಸೊ ಇವ್ರೇನು ಗೊತ್ತಾ, ಶೀ ಈಸ್ ಸೋ ಸ್ವೀಟ್, ಶೀಲ್ ಟಾಕ್ ಅಬೌಟ್ ಎವ್ರಿಥಿಂಗ್. ನಮ್ಮ ಅವ್ರ ಜೊತೆ ಇದ್ರೆ ಅವ್ರು ದೊಡ್ಡ ಆ ಬಿಗ್ ಪರ್ಸ್ನಾಲಿಟಿ ಅಂತ ಅನ್ಸೋದೇ ಇಲ್ಲ. ಇವಾಗ ನಾವು ಕೂತ್ಕೊಂಡು ಒಂದೊಂದು ದಿನ ಸುಮ್ಮನೆ ಒಂದು ಬೆಕ್ಕಗೆ ಮಾತಾಡ್ತಾ ಇರ್ತೀವಿ, ಬೆಕ್ಕಗಳ ಬಗ್ಗೆ ಮಾತಾಡ್ತೀವಿ, ವೈಲ್ಡ್ ಲೈಫ್ ಬಗ್ಗೆ ಮಾತಾಡ್ತೀವಿ, ಆನೆ ಬಗ್ಗೆ ಮಾತಾಡ್ತಿರ್ತೀವಿ. ಆಮೇಲೆ ಇವ್ರದೆಲ್ಲ ಏನು ಗೊತ್ತಾ, ಐ ಥಿಂಕ್ ದಟ್ ಇಸ್ ವಾಟ್ ಮೇಕ್ಸ್ ಎಮ್ ರಿಯಲಿ ಗುಡ್. ಏನಂದರೆ ಅವ್ರಿಗೆ ಜಂಬ ಇಲ್ಲ, ದಟ್ ಹ್ಯಾವ್ ಬಿಕಮ್ ಸಮ್ವೇರ್ ಅಂತ. ಅವ್ರಿಗೆ ಕೇಳೋ ನೆಸೆಸಿಟಿನೇ ಇಲ್ಲ ನನ್ನ ಹತ್ರ. ಬಟ್ ನಾನು ಏನೇ ಮಾತಾಡಿದ್ರು ಅವ್ರ ಹಂಬೆಲ್ಲ ಕೇಳಿಸ್ಕೋತಾರೆ. the patience and the willingness to listen. ಎಷ್ಟು ಜನಕ್ಕಿದೆ. ಇವಾಗ ನನಗೆ ನಿಮ್ಮ ಏನೋ ಮಾತಾಡ್ತಿರೋದು ನನಗೆ ಗೊತ್ತು ಅನ್ಕೊಳ್ಳಿ, ನೀವು ಹೇಳ್ತಾರೋ ನನಗೆ ಅನ್ಸುತ್ತೆ ನನಗೆ ಗೊತ್ತಿಲ್ಲದೆ ಇರೋದ, ಅದು ಕೇಳಿಸ್ಕೊಳ್ಳೋದು. ಬಟ್ ಅವರು ಎಷ್ಟು ಹಂಬಲಾಗಿ ಹೇಳ್ತಾರೆ, ಹೌದಾ, ದೇ ವಾಸ್ ಸೋ ಇಂಟ್ರೆಸ್ಟೆಡ್ ಟು ನೋ. ಯಾರೋ ಚಿಕ್ಕ ಹುಡುಗ ಬಂದು ನನಗೆ ಹೇಳ್ತಾನೆ ಇದ್ರ ಬಗ್ಗೆ ಅಂದರೆ ನಾನೇನಕ್ಕೆ ಕೇಳಬೇಕು? ಓನ್ಲಿ ಇಫ್ ಯು ಹ್ಯಾವ್ ದ ಪೇಷನ್ಸ್ ಆ್ಯಂಡ್ ನೋ, ಅದೇ ದಟ್ ಗ್ರೌಂಡೆಡ್ ನೇಚರ್ ಇದೆ ಅಲ್ಲ, ದಟ್ ಈಸ್ ವಾಟ್ ಕನೆಕ್ಟ್ಸ್. ಇವಾಗೂ ಅಷ್ಟೇ ವಿ ಹ್ಯಾವ್ ದ ಸೇಮ್ ಬಾಂಡ್. ಅವ್ರು ನೋಡಿದ್ರೆ ಒಳ್ಳೆ ಚಿಕ್ಕ ಮಗು ನೋಡಿದಾಗ ಅನ್ಸುತ್ತೆ, ಅವ್ರು ಚಾಕ್ಲೇಟ್ ಕೊಡ್ಬೇಕನ್ಸುತ್ತೆ ಅವ್ರಿಗೆ. ಶೀಸ್ ಲೈಕ್ ದಟ್. ವಾಟ್ ಅ ಸ್ವೀಟ್ ಹಾರ್ಟ್. ಒನ್ ಆಫ್ ದ ಬೆಸ್ಟ್ ಪೀಪಲ್ ಐವ್ ಮೆಟ್ ಇನ್ ದಿಸ್ ಇಂಡಸ್ಟ್ರಿ. ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್. And Sudama, if you are watching, I love you so much. She's like, ಅಂದ್ರೆ ಅವರಿಗೆ ಯಾವುದೇ ರೀತಿ ಹೆಡ್ ವೇಟ್ ಅನ್ನೋದೇ ಇಲ್ಲ ಅನ್ಸತ್ತಲ್ವಾ? ಝೀರೋ. ಲೈಕ್ ಒಂದೊಂದ್ಸಲ ನಾನೇ ಹೇಳ್ತಿರ್ತೀನಿ, ಸುಧಮ್ಮ ನೀವು ಸ್ಟಾರ್ ಸುಧಮ್ಮ ಹಿಂಗೆ ಆಡಬೇಡಿ ನೀವು ಅಂತ. ಇಲ್ಲ ನಂಗೆ ಇಲ್ಲ ಅರ್ಥನೇ ಆಗಲ್ಲ ಕಡೋ ಅಂತ ಹೇಳ್ತೀನಿ. ಸುಧಮ್ಮ ನೋ, ನಾಟ್ ಲೈಕ್ ದ್ಯಾಟ್. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಆ ಥರ. ಸೋ ಸ್ವೀಟ್, ಸೋ ಹಂಬಲ್. ಲೈಕ್ ಅವರು ನಿಮ್ಮ ಒಟ್ಟಿಗೆ ವರ್ಕಿಂಗ್ ಟುಗೆದರ್, ಅದಕ್ಕೂ ಮುಂಚೆ ನೀವು ಅವ್ರನ್ನ ಸ್ಕ್ರೀನಲ್ಲಿ ನೋಡಿದ್ದು ಯಾವಾಗ? ಫಸ್ಟ್ ನನಗೆ ಪ್ರಾಪರ್ ಆಗಿ ಜ್ಞಾಪಕ ಇರೋದು ಮುಂಗಾರು ಮಳೆ. ಮುಂಗಾರು ಮಳೆ ವಾಸ್ ವೆನ್ ನನಗೆ ಸಿನಿಮಾ, ಓ ವಾವ್, ಎಲ್ಲರಿಗೂ ಆಗ್ಲೇ ತುಂಬಾ ಅವ್ರ ಪರಿಚಯ ಆಗಿರೋದು. ಈವನ್ ಐ ರಿಮೆಂಬರ್ ಹರ್ ಫ್ರಮ್ ಮುಂಗಾರು ಮಳೆ. ರೈಟ್. ನನ್ನ ಫಸ್ಟ್ ಥಾಟ್ ವಾಸ್ ದ್ಯಾಟ್. ಅಂಡ್ ಲಕ್ಷಣಲ್ಲಿ ಶಿ ವಾಸ್ ಪ್ಲೇಯಿಂಗ್ ಮೈ ಮದರ್. ನನಗೆ ಗೊತ್ತಿತ್ತು ದಟ್ ಶಿ ಇಸ್ ಪ್ಲೇಯಿಂಗ್ ಮೈ ಮದರ್ ಅಂತ, ಬಟ್ ಅವ್ರ ಜೊತೆ ಯಾವತ್ತೂ ಇಂಟ್ರಾಕ್ಷನ್ ಆಗಿರಲಿಲ್ಲ. ಸೊ ಒಂದು ಸೀನ್ ಇತ್ತು ವೇರ್ ನನ್ನ ಮನೆಗೆ ಬರ್ತಾರವರು, ಆ್ಯಂಡ್ ಫಸ್ಟ್ ಟೈಮ್ ಐ ಇಂಟ್ರಾಕ್ಟ್ ವಿತ್ ಹರ್. ಶಿ ಕೇಮ್ ಆ್ಯಂಡ್ ಸ್ಟಾರ್ಟ್ ಐಮ್ ಲೈಕ್, ಹೌ ಇಸ್ ದಿಸ್ ಪರ್ಸನ್ ಸೋ ಬ್ಯೂಟಿಫುಲ್. ಶಿ ವಾಸ್ ಸೋ ಬ್ಯೂಟಿಫುಲ್.
ಅದು ಹೇಳ್ತಾರಲ್ಲ, ಅದು ಶಿ ಕ್ಯಾರೀಸ್ ಅನ್ ಆರಾ ಅರೌಂಡ್ ಹರ್. ಅವ್ರು ನಡ್ಕೊ ಬಂದ್ರೆ ದಿಸ್ ದಿಸ್ ಒನ್ ಜಸ್ಟ್ ಪಾಸಿಟಿವಿಟಿ ಅಂಡ್ ಜಸ್ಟ್ ಸೋ ಮಚ್ ಎನರ್ಜಿ ವೆನ್ ಶಿ ವಾಕ್ಸ್, ಅಂಡ್ ಐ ವಾಸ್ ಮೈಂಡ್ ಬ್ಲೋನ್ ಲುಕಿಂಗ್ ಅಟ್ ಹರ್. ಓಕೆ, ಆಫ್ಟರ್ ಲಕ್ಷಣ ಜೀವನ ಹೇಗಿತ್ತು? ಸಿ ವಾಟ್ ವಿ ಮೈಟ್ ಆಲ್ಸೋ, ನಾವೇನು ಅನ್ಕೋತೀವಿ ಗೊತ್ತಾ, ಇವಾಗ ನೀವು ಹೇಳಿದ್ರಿ ಗೊತ್ತಾ, ನಾನು ಪೀಪಲ್ ನ್ಯೂ ದಟ್ ಐ ವಾಸ್ ಡಾರ್ಕ್ ಅಂತ. ಸೊ ಮೋಸ್ಟ್ ಆಫ್ ದೆಮ್ ಥಾಟ್ ದಟ್, ಅಂಡ್ ಮೇ ಬಿ ಐ ಡಿಡ್ ನಾಟ್ ಗೆಟ್ ಅ ಲಾಟ್ ಆಫ್ ರೋಲ್ಸ್. ಓಕೆ, ಅರ್ಥ ಆಯ್ತಾ? ಬಿಕಾಸ್ ದಟ್ ವಾಸ್ ಅ ವೆರಿ ಸ್ಟೀರಿಯೋಟೈಪಿಕಲ್ ರೋಲ್. ಯಾಕೆ ನೀವು ನೋಡಿದಾಗ ಆ ಪರ್ಸನ್ ಹೂ ಪ್ಲೇಸ್ ಅ ಡಾರ್ಕ್ ಕ್ಯಾರೆಕ್ಟರ್ ಎಲ್ಲ ಕ್ಯಾರೆಕ್ಟರ್ಗೂ ಸೂಟ್ ಆಗಲ್ಲ ಅದು. ಅರ್ಥ ಆಯ್ತಾ? ದೆಲ್ ಬಿ ಅ ನಾರ್ಮಲ್ ಲುಕಿಂಗ್, ನಾರ್ಮಲ್ ಕಾಂಪ್ಲೆಕ್ಷನ್ ಇರೋದು ಡಾರ್ಕ್ ಫೇರ್ ಮಾಡ್ಕೋಬಹುದು, ಬಟ್ ಒಂದು ಸ್ಟೀರಿಯೋಟೈಪ್ ಆಗೋಗಿತ್ತು, ಓ ಇವ್ನು ಡಾರ್ಕ್ ಇದ್ದಾನೆ. ಈವನ್ ಬಿಫೋರ್ ಕನ್ಸಿಡರಿಂಗ್ ಮೀ ದೇ ವುಡ್ ನಾಟ್ ಕಾಲ್ ಮಿ ಲೈಕ್, ಬಿಡ ಅವ್ನು ಕಪ್ಪಗಿದ್ದಾನೆ, ಈ ರೋಲ್ಗೆ ಎಲ್ಲಿ ಮ್ಯಾಚ್ ಆಗ್ತಾನೆ. ಅದೊಂದು ಸ್ಟೀರಿಯೋಟೈಪ್ ಆಗ್ಬಿಟ್ಟಿತ್ತು. ಬಟ್ ಐ ಥಿಂಕ್ ಕೋಟಿ ಆಯಿತು ಲಕ್ಷಣ ಟೈಮಲ್ಲಿ. ದಟ್ ವಾಸ್ ಆಲ್ಸೋ ಸಿ ಅಗೇನ್ ಬಿಕಾಸ್ ಆಫ್ ಪರ್ಫಾರ್ಮೆನ್ಸ್. ಐ ಫೀಲ್ ದಟ್ಸ್ ವಾಟ್ ದೇ ಸೆಡ್. ಪರಮೇಶ್ವರ್ ಗೊಂಡ್ಕಲ್ ಸರ್ ಹಿ ಕಾಲ್ಡ್ ಮೀ ಲಕ್ಷಣ ಟೈಮಲ್ಲಿ, ಹಿ ಕಾಲ್ಡ್ ಮೀ ಆಫೀಸಿಗೆ ಕರೆದ್ರು. ನನಗೆ ಏನು ಏನು ಗೊತ್ತಿಲ್ಲ, ಯಾವ ಸಿನಿಮಾ ಏನು ಗೊತ್ತಿಲ್ಲ. ಫಸ್ಟ್ ಸಿನಿಮಾ ಅಲ್ವಾ? ನೋ, ದಟ್ ವಾಸ್ ಮೈ ಥರ್ಡ್ ಸಿನಿಮಾ. ಹೌದಾ? ಓಕೆ. ಫಸ್ಟ್ ವಾಸ್ ತಲ್ವಾರ್ ಪೇಟೆ ಅಂತ, ಅದು ಇನ್ನೂ ಇವಾಗ ರಿಲೀಸ್ ಆಗ್ತಿದೆ. ಶಾರ್ಟ್ ರಿಯಲಿ ಲಾಂಗ್, 4 or 5 years ago ರಿಲೀಸ್ ಆಗಿ ಜಸ್ಟ್ ಫಿನಿಶ್ ಡಬ್ಬಿಂಗ್ ಫಾರ್ ಇಟ್. ಸೊ ದಟ್ ವಾಟ್ ಸಿನಿಮಾ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಅದು ಒಂದೊಂದು ಸಿನಿಮಾ ಅಂತೂ ನೀವು ದೊಡ್ಡವರೇ ಆಗ್ಬಿಟ್ಟಿರ್ತೀರ ಆ ಥರ. ಸೆಕೆಂಡ್ ಮೂವಿ ವಾಸ್ KTM. ರಿಲೀಸ್ ಆಯಿತು KTM. KTM ವಾಸ್ ವೆರಿ ನೈಸ್. ತುಂಬ ಜನ ಇಷ್ಟಪಟ್ಟು KTM. KTM ವಾಸ್ ಮೈ ಫಸ್ಟ್ ಬಿಗ್ ಸ್ಕ್ರೀನ್ ರಿಲೀಸ್. After that came Koti. Koti was a big experience for me. ನನಗೆ I went to the office. ಪರಮ್ ಸರ್ ಇಸ್ ಲೈಕ್, ನಿಮ್ಮ ಪರ್ಫಾರ್ಮೆನ್ಸ್ ನಂಗೆ ತುಂಬ ಇಷ್ಟ ಆಯಿತು. ನನಗೆ ಆ್ಯಕ್ಚುಲಿ ಬೇರೆ ಯಾವುದೋ ರೋಲ್ ಆಫರ್ ಮಾಡಿದರು. ನಿಮ್ಮ ಕೋಟಿ ನೋಡಿದ್ರೆ ಒಂದು ಪೊಲೀಸ್ ಕ್ಯಾರೆಕ್ಟರ್ ಇದೆ ಗೊತ್ತಾ, ಪೊಲೀಸ್ ಕ್ಯಾರೆಕ್ಟರ್ ಆಫರ್ ಮಾಡಿದ್ರು ನನಗೆ. ಹಾಂ, ಪೊಲೀಸ್ ಕ್ಯಾರೆಕ್ಟರ್ ಆಫರ್ ಮಾಡಿದ್ರು. ಆಮೇಲೆ ಏನಾಯಿತು, ಲುಕ್ ಚೇಂಜ್ ಮಾಡೋಕೆ ಪೊಲೀಸ್ಗೆ ಬರೀ ಮುಷ್ ಇರಬೇಕು ಅಂತ ಹೇಳಿದರು. ಬಟ್ ನಾನು ಲಕ್ಷಣ ಮಾಡ್ತಾ ಇದ್ನಲ್ಲ, ಸೊ ಇಟ್ ಕುಡೆಂಟ್ ಹ್ಯಾಪನ್. ಸೊ ನಾನು ಅಯ್ಯೋ ಹೋಯ್ತಲ್ಲ ರೋಲ್ ಇದು ಅಂದ್ಕೊಂಡು ನಮ್ಮನೆ ಹೋಯ್ತು ಬಿಡು ಅಂದ್ಬಿಟ್ಟು ಐ ಲೆಫ್ಟ್ ದ ಪ್ಲೇಸ್. ಬಟ್ ಆಫ್ಟರ್ ಅ ವೀಕ್ ಡ್ಯೂರಿಂಗ್ ದಿಸ್ ಟೈಮ್ ಏನಾಯಿತು, ಮಾತಾಡ್ಬೇಕಾದ್ರೆ ದೇ ವರ್ ಸ್ಟಿಲ್ ಲುಕಿಂಗ್ ಫಾರ್ ದಿಸ್ ಕ್ಯಾರೆಕ್ಟರ್ ಕಾಲ್ಡ್ ಶಿವ. ಸಿಕ್ನಾ ಸರ್, ಸಿಕ್ಕಿದ್ನಾ ಅಂತೆಲ್ಲ ಮಾತಾಡ್ತಿದ್ರೆ ನಾನು ಯಾವ ಶಿವ ಏನು ಕ್ಯಾರೆಕ್ಟರ್ ಏನು ಅಂದ್ಕೊಂಡು ನಾನು ಹೋಯ್ತು. ನನಗೆ ಅಂದರೆ ಐ ಜಸ್ಟ್ ವೆಂಟ್ ಟು ದ ಕಾರ್ ಫೀಲಿಂಗ್ ವೆರಿ ಬ್ಯಾಡ್ ದಟ್ ಲುಕ್ ಚೇಂಜ್ ಎಲ್ಲ ಅಂದರೆ ಆಬ್ವಿಯಸ್ಲಿ ಐ ನಾಟ್ ಗೆಟ್ ದಿಸ್ ರೋಲ್. ಇಟ್ಸ್ ಅ ವೆರಿ ಬಿಗ್ ಬಜೆಟ್ ಮೂವಿ. ಬಟ್ ಇಲ್ಲಿ ಸೀರಿಯಲ್ ಬಿಡಂಗಿಲ್ಲ ಅನ್ಸುತ್ತಲ್ವಾ? 100%. ಐ ಮೀನ್ ಇಟ್ಸ್ ಕಮಿಟ್ಮೆಂಟ್ ಅಲ್ವಾ. ಲೈಕ್ ಪರ್ಸ್ನಲಿ ನಾನು ಬಿಡಲ್ಲ. Like once I've committed to something, even if it is a big role, I will not let go. Like, and so many people will be depending on us. Like in serial is not a very one man army alla adu. ನಮ್ಮಿಂದ ಒಂದು ದೊಡ್ಡ ಟೀಮ್ ಇರುತ್ತೆ. ಕೋಟಿ ಹಂಗೆ ಸಿಕ್ತು. ಆ್ಯಂಡ್ I just got that peaceful happiness that ಫಸ್ಟ್ ಆಫ್ ಆಲ್ ನನ್ನ ಕೋಟಿಲಿ ಇನ್ನೊಂದು ಏನಂದರೆ ನನಗೆ ಹೀರೋ ಯಾರು ಏನೂ ಗೊತ್ತಿರಲಿಲ್ಲ. ಓಕೆ. ಆ್ಯಂಡ್ Dhananjay is one of my favorite actors in Kannada industry. I've always looked up to him, seeing because ಯಾಕಂದ್ರೆ ಅವ್ರ ಗ್ರಾಫ್ ಆಗಿರಲ್ಲ, ಫ್ರಮ್ ನೋವೇರ್ ಟು ವಾಟ್ ಅ ಸ್ಟಾರ್. ಐ ಗಾಟ್ ವೆರಿ ಇನ್ಸ್ಪೈರ್ಡ್ ಫ್ರಮ್ ಹಿಮ್. ಅವ್ರ ಮೂವಿಗಳು ನೋಡ್ತಾ ಆ್ಯಂಡ್ ರತ್ನನ್ ಪ್ರಪಂಚ ನೋಡ್ಬಿಟ್ಟಂತೂ ನಾನು ಫುಲ್ ಒಬ್ಬ ಎಂಥ ಸಿನಿಮಾ, ಏನು ಆ್ಯಕ್ಟಿಂಗು ಅಂತ ಅನ್ಕೊಂಡಿದ್ದೆ. ನಂಗೆ ಅದು ಟಗರುಕಿನ ರತ್ನನ್ ಪ್ರಪಂಚ ತುಂಬ ಇಷ್ಟ ಆಗಿತ್ತು. ನನಗೆ ಹೀರೋ ಯಾರು ಅಂತ ಗೊತ್ತಿಲ್ಲ. ಇವೆಂಟ್ ಪರಮೇಶ್ವರ್ ಹತ್ರ ಮಾತಾಡಿ ಆ ರೋಲ್ ಸಿಕ್ಕಿದೆ ಅಂತಲೇ ನನಗೆ ಗೊತ್ತಿಲ್ಲ, ಆಯಿತಾ. ನೆಕ್ಸ್ಟ್ ಡೇ ಐ ಥಿಂಕ್ ಆಫ್ಟರ್ ವೀಕ್ ಲೇಟರ್ ದೇ ಕಾಲ್ ಮೀ ಅಗೇನ್, ಬೇರೆ ರೋಲ್ ಆಫರ್ ಮಾಡ್ತೀವಿ, ಒಂದು ನಿಮಿಷ ಒಂದು ಆಡಿಷನ್ ಥರ ಮಾಡೋಣ ಬನ್ನಿ ಅಂತ. ಆಡಿಷನ್ ಆಯಿತು. ದೇ ಲೈಕ್ ಡಿಟ್. ಓಕೆ, ಯು ಡೂಯಿಂಗ್ ದಿಸ್ ರೋಲ್ ಅಂತಂದರು. ಐಮ್ ಲೈಕ್ ಸರ್, ನಾನು ಹೌ ಐ ವಾಸ್ ಲೈಕ್ ಸರ್, ನೀವು ಯಾವ ರೋಲ್ ಕೊಟ್ಟರು ಐ ಡೂ. ಸಿ ಐ ಆಮ್ ವೆರಿ ಗ್ರೇಟ್ಫುಲ್ ದಟ್ ಯು ಕಾಲ್ಡ್ ಮೀ ಟು ದಿಸ್ ಆಫೀಸ್ ಆ್ಯಂಡ್ ಯು ಗಿವಿಂಗ್ ಒಂದು ಏನೋ ಆಪರ್ಚುನಿಟಿ ಕೊಡ್ತಾ ಇದ್ದೀರಾ ಅಂದರೆ, ಈವನ್ ಇಫ್ ಇಟ್ ಇಸ್ ಜಸ್ಟ್ 1 minute ರೋಲ್, ಐ ವಿಲ್ ಡೂ ಇಟ್ ಫಾರ್ ಯು ಸರ್. ಬಿಕಾಸ್ he was the head of colors and ಅವ್ರು ನನಗೆ ಕರೆದು he's doing something. It was out of due respect that I'll do anything for you sir, ಅಷ್ಟೇ. ಸೊ ಐ ಥಿಂಕ್ he also liked that character and he's like, ಶಿವ ನೀನು ಮಾಡ್ತಾ ಇದೀಯ ಅಂತ. ಆಯ್ತಾ, ಇಲ್ಲಿವರೆಗೂ ನಂಗೆ ಹೀರೋ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಥಿಂಗ್ ಇಸ್ ವರ್ಕ್ಶಾಪ್ ಇರುತ್ತೆ ಬನ್ನಿ ಅಂತ ಹೇಳಿದ್ರು. ವರ್ಕ್ಶಾಪ್ ಇದಕ್ಕೆ ಐ ವೆಂಟ್ ಟು ದ ವರ್ಕ್ಶಾಪ್ ಅಂಡ್ ಸೀನ್ ಕೊಟ್ಟಿದ್ದಾರೆ. ದ ಸೀನ್ ಇಸ್ ಆ ಪೊಲೀಸ್ ಸೀನೇ ಮಾಡಬೇಕಾಗಿತ್ತು ನಾನು. ಆ್ಯಕ್ಚುಲಿ ಸ್ವಲ್ಪ ಟ್ವಿಸ್ಟೆಡ್ ಸ್ಟೋರಿ. ನಂಗೆ ಪೊಲೀಸ್ ರೋಲೇ ಇದ್ದಾಗ ಶೇವ್ ಮಾಡೋಕ್ಕಿಂತ ಮುಂಚೆ ಎಲ್ಲಕ್ಕೆ ಒಂದು ನೋಡೋಣ, ವರ್ಕ್ಶಾಪಿಗೆ ಬನ್ನಿ ಮಾಡೋಣ, ಒಂದು ಸೀನ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿದರು. ಆ ಫಸ್ಟ್ ಸೀನಲ್ಲಿ ಏನಿದೆ ಅಂದರೆ ಹೀರೋಗೆ ಸ್ಲ್ಯಾಪ್ ಮಾಡಬೇಕು ಅಂತ. ನನಗೆ ಹೀರೋ ಇನ್ನೂ ಯಾರು ಅಂತ ಗೊತ್ತಿಲ್ಲ. ಕೂತಿದ್ದೀನಿ, ಬಾಸ್ ಕೇಮ್. ಓ ನೋಡ್ ನೈಸ್ ಇಯರ್ ನೋಡ, ಈ ಕೇಮ್ ಅಂತ ಸ್ಟಾರ್ಟ್ ಅಲ್ಲ. ನಂಗೆ ಮಾತೇ ಬರ್ತಾ ಇಲ್ಲ, ಹೊಡಿಯೋದು ಹೆಂಗೆ ಆಯ್ತಾ. ಟೆನ್ಷನ್, ಮೈ ಹ್ಯಾಂಡ್ಸ್ ಆರ್ ಶೇಕಿಂಗ್, ಫುಲ್ ಸ್ವೆಟ್ ಆಗ್ತದೆ, ಏನು ಮಾತಾಡ್ಬೇಕು ಅರ್ಥ ಆಗ್ತಿದೆ. ಇಮ್ಯಾಜಿನ್ ಸಮ್ಮನ್ ಹೂ ಹ್ಯಾವ್ ಸೀನ್ ಆನ್ ಸ್ಕ್ರೀನ್
suddenly is in this much distance with me and have to slap him. ಆಗುತ್ತಾ ಅದು ಸಾಧ್ಯನೇ ಇಲ್ಲ. ನಾನು ಗಾಬ್ರಿ, ಫುಲ್ ಗಾಬ್ರಿ. ಅಟ್ಲೀಸ್ಟ್ ನಿಮ್ಗೆ ಹೇಳಿದ್ರೆ ಆದ್ರೂ ಇವರೇ ಐ ಹೀರೋ ವುಡ್ ಹ್ಯಾವ್ ಅಂತ ಅಟ್ ಲೀಸ್ಟ್ ಥಾಟ್ ಅಬೌಟ್ ಅಯ್ಯೋ ಹೆಂಗೆ ಪರ್ಫಾರ್ಮ್ ಮಾಡೋದಲ್ಲ. ನಂಗೆ ಲಿಟ್ರಲಿ ನನ್ನ ಕೈ ಕಾಲು ಏನು ಕೆಲಸನೇ ಮಾಡಲಿಲ್ಲ. ಐ ಥಿಂಕ್ ದಟ್ ವಾಸ್ ಒನ್ ಮೋರ್ ರೀಸನ್ ವೇ ದೇ ಥಾಟ್ ಓಕೆ ಇವನ್ಗೆ ಈ ರೋಲ್ ಮಾಡೋಕ್ಕಾಗಲ್ಲ ಬಿಡು ಅಂತ, ಆ ಪೊಲೀಸ್ ರೋಲ್ ಮಾಡ್ಬೇಕಾರೆ. ಆಯ್ತಾ, ಆ ಟೈಮ್ ಆದಮೇಲೆ ಐಮ್ ಲೈಕ್ ಓಕೆ ಬಿಡು ಹೋಯ್ತು, ಲುಕ್ಕು ಇಲ್ಲ, ನಾನು ಪರ್ಫಾರ್ಮೆನ್ಸು ಕೊಡೋಕ್ಕಾಗಲಿಲ್ಲ, ಆಬ್ವಿಯಸ್ಲಿ ದೇ ನಾಟ್ ಕಾಸ್ಟ್ ಮೀ ದಿಸ್ ಅಂತ. ಬಟ್ ನೋಡಿದ್ರೆ ದೇ ಗಿವ್ ಮಿ ಅ ಡಿಫ್ರೆಂಟ್ ರೋಲ್. ಬಟ್ ಈ ಪಾಯಿಂಟ್ ಅಷ್ಟು ಸ್ವಲ್ಪ ಕಂಫರ್ಟಬಲ್ ಆಯಿತು. ಆ್ಯಂಡ್ ಐ ನೀಡ್ ಟು ಗಿವ್ ಲಾಟ್ ಆಫ್ ಕ್ರೆಡಿಟ್ಸ್ ಟು ಧನುಣ್ಣ ಬಿಕಾಸ್ he made me feel very comfortable. He also ಹೇಳ್ತಲ್ವಾ, he also doesn't have that star attitude. I mean of course ಇರಬೇಕು, but he's such a sweetheart, ಗೊತ್ತಾ. ಐ ಮೀನ್ ನನ್ನ ಹತ್ರ ಅಷ್ಟೊಂದು ಗ್ರೌಂಡೆಡ್ ಸ್ಟಾರ್ ನಾನು ನೋಡೇ ಇಲ್ಲ. ಯಾಕೆಂದ್ರೆ ಎಷ್ಟೊಂದು ಸೀನ್ಸ್ ನಾವೆಲ್ಲ ಒಟ್ಟಿಗೆ ಮಾಡ್ಬೇಕಾದ್ರೆ ಪಾಪ ಯಾವ್ದೊಂದು ಸೀನಲ್ಲಿ ಮಳೆಯಲ್ಲಿ ಕಟ್ಟಾಕ್ಬಿಟ್ಟಿದ್ದಾರೆ, ಆಯ್ತಾ, ಎಲ್ಲ ಆಟೋ ಹೋಗ್ಬಿಟ್ಟಿದಪ್ಪ, ಮಳೆ ಅವ್ರು ಬಿಡಿಸ್ಕೊಳಕ್ಕೂ ಆಗಲ್ಲ, ಜೋರ್ ಮಳೆ ಬರ್ತೈತೆ, ಇಲ್ಲಿ ಶಾರ್ಟ್ ಕಟ್ ಆಯ್ತು, ಎಲ್ಲ ಇಲ್ಲೇ ಇದೆ ಪಾಪ, ಅಲ್ಲಿ ಯಾರು ಹೋಗ್ಲಿಲ್ಲ, ಒಂದು ಚೂರು ಕಂಪ್ಲೇಂಟ್ ಮಾಡಲಿಲ್ಲ, ಏನೇ ಆಗಲಿ. ಆಮೇಲೆ ಅದು ಹುಲಿ ವೇಷ ಸೀನ್ ಎಲ್ಲ ಇದೆ ಗೊತ್ತಾ, ಅಲ್ಲಿಗೆ ಇಟ್ ಈಸ್ ಆ್ಯಕ್ಚುಲಿ 2.5 hours ಯು ಟು ಸ್ಟ್ಯಾಂಡ್ ಲೈಕ್ ದಿಸ್, ಆ ಪೇಂಟ್ ಮಾಡಿಸ್ಕೊಳಕ್ಕೆ. ಈಸಿ ಅಲ್ಲ ಅದು ಪೇಂಟ್ ಮಾಡಿಸ್ಕೊಳೋದು. 2.5 hours ಆಯ್ತಾ, ಕಾಸ್ಟ್ಯೂಮಲ್ಲಿ ಹಾಕೊಂಡು ಪರ್ಫಾರ್ಮ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಸುಸ್ತಾಗೋದು. ನಾನು ಅದು ಹಾಕೊಂಡು ಓಡಾಡಬೇಕು, ಆ್ಯಕ್ಷನ್ ಸೀನ್ಸ್ ಮಾಡಬೇಕು, ಆಮೇಲೆ ಟಿಶ್ಯೂಲ್ ಹೋಗ್ತಾರೆ ಬರಲ್ಲ. ಇಟ್ ಟೇಕ್ಸ್ another 2 hours ಟು ಗೆಟ್ ರಿಡ್ ಆಫ್ ದಟ್. This happened over a span of 10 or 15 days during climax shoot. ಯೋಚನೆ ಮಾಡಿ ಎಷ್ಟು ಪೇನ್ ಆಗಿರ್ಬೋದು ಅಂತ. ನಾಟ್ ಲೈಕ್ ಪೇನ್ ಬಟ್ ಇಟ್ಸ್ ವೆರಿ ಫ್ರಸ್ಟ್ರೇಟಿಂಗ್. ಆಫ್ಟರ್ ಲಾಂಗ್ ಡೇ ಜಸ್ಟ್ ವಾಂಟ್ ಟು ಕಮ್ ಅಂಡ್ ಸ್ಲೀಪ್ ಅಲ್ಲ. ಆಮೇಲೆ ಅಷ್ಟೇ ನೀವು ಕ್ಯಾರವನ್ನೆಲ್ಲ ಕುತ್ಕೊಂಡಂಗೂ ಇಲ್ಲ, ಹಿಂಗೆ ಕುತ್ಕೊಂತೀರ, ಬಾಡಿ ಎಲ್ಲ ಪೇಂಟ್ ಆಗಿದೆ, ನಿಂತ್ಕೊಂಡೇ ಇರ್ಬೇಕು 2 hours. ಅಪ್ಪ ಅದೆಲ್ಲ ಸಿ ವಿತೌಟ್ ಕಂಪ್ಲೇಂಟ್ಸ್. ದಟ್ಸ್ ವಾಟ್ ಐ ಥಿಂಕ್ ದಟ್ಸ್ ವಾಟ್ ಮೇಕ್ಸ್ ಹಿಮ್ ಅ ವೆರಿ ಗುಡ್ ಆಕ್ಟರ್. ಹಿ ಈಸ್ ಅ ಡೈರೆಕ್ಟರ್ಸ್ ಆಕ್ಟರ್ ಐ ಫೀಲ್. ನೋ ಕಂಪ್ಲೇಂಟ್, ಎನಿಥಿಂಗ್ ದ ಡೈರೆಕ್ಟರ್ ಸೇಸ್ ಹಿಂಗೆ ಮಾಡೋಣ, ಓಕೆ ಸರ್, ಹೀಗೆ ಮಾಡೋಣ, ರೆಡಿ ಸರ್. ಆ ಥರ ಎಲ್ಲ ನೋಡಿ ನಾವು ಕಲಿಬೇಕಷ್ಟೇ. ಅದಕ್ಕೆ ಒಳ್ಳೆ ಸ್ಟಾರ್ ನಟರಾಗಿ. ದಟ್ಸ್ ವೈ ಐ ಥಿಂಕ್ ಅವರೆಲ್ಲ ಅಲ್ಲಿರೋದೇ ಅದೊಂದು ರೀಸನ್. ಇಟ್ಸ್ ಬಿಕಾಸ್ ದೇ ಆರ್ ಸೋ ಡೌನ್ ಟು ಅರ್ತ್ ಅಂಡ್ ದೇ ಆರ್ ಸೋ ಪ್ಯಾಷನೆಟ್ ಅಬೌಟ್ ದರ್ ಕ್ರಾಫ್ಟ್, ಗೊತ್ತಾ. ಐ ಜಸ್ಟ್ ಲವ್ ದಟ್ ಮ್ಯಾನ್. ಥ್ಯಾಂಕ್ ಗಾಡ್ ನನಗೆಲ್ಲ ಈ ಥರ ರಿಯಲಿ ಇಂಟ್ರೆಸ್ಟಿಂಗ್ ಪೀಪಲ್ ಸಿಕ್ಕಿದ್ದಾರೆ. ಸೋ ಮಚ್ ಟು ಲರ್ನ್. ನನಗೆ ಅದೇ ಐ ಥಿಂಕ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಮೈ ಜಾಬ್ ಇಸ್ ಮೋರ್ ದೆನ್ ಆ್ಯಕ್ಟಿಂಗ್. ಐ ಗೆಟ್ ಟು ಮೀಟ್ ದೀಸ್ ಅಮೇಝಿಂಗ್ ಇಂಡಿವಿಜುವಲ್ಸ್ ಎವ್ರಿ ಡೇ. ಸೀರಿಯಲಲ್ಲೂ ಕೂಡ. ಆ್ಯಂಡ್ ಎವ್ರಿ ಸಿಂಗಲ್ ಪರ್ಸನ್ ಇಫ್ ದೇ ಆರ್ ಸ್ಟಿಲ್ ಹಿಯರ್ ದಟ್ ಮೀನ್ಸ್ ದೇ ಆರ್ ಗ್ರೇಟ್. ಎಷ್ಟು ಹೊಸದು ಕಲಿಬೋದು ಗೊತ್ತಾ. ಅವ್ರು ಯಾರು ಮೋಸ್ಟ್ ಆಫ್ ದಮ್ ಡೋಂಟ್ ಇವನ್ ಹ್ಯಾವ್ ದಟ್ ಥಿಂಗ್ ದಟ್ ಐ ಆಮ್ ಅ ಸ್ಟಾರ್. ದೇ ಜಸ್ಟ್ ವಾಂಟ್ ಟು ಕಮ್, ಆರಾಮಾಗಿ ಪರ್ಫಾರ್ಮ್ ಮಾಡೋಣ. ಅದು ಇವಾಗ ಎಕ್ಸಾಂಪಲ್ ಒಂದು ಸೀರಿಯಲ್ ಮಾಡಿದಾಗ ದಿಲೀಪ್ ರಾಜ್ ಸರ್ ವಾಸ್ ದ ಪ್ರೊಡ್ಯೂಸರ್. ಓಕೆ, ಹಿ ಆಲ್ಸೋ ಡನ್ ಸೋ ಮೆನಿ ಮೂವೀಸ್. ಅದನ್ನ ಚಿಕ್ಕ ವಯಸ್ಸನ್ನು ನೋಡ್ಕೊಂಡು ಬಂದಿದ್ದೀನಿ ಅವ್ರ ಸಿನಿಮಾಗಳೆಲ್ಲ. ಅವರು ಮೈಕ್ರೋ ಸೀರೀಸ್ ಡೈರೆಕ್ಟ್ ಮಾಡಿದ್ರು ರೀಸೆಂಟ್ ಆಗಿ. ಮೈಕ್ರೋ ಸೀರೀಸ್ ಕೇರೇ ಇಲ್ಲ. ಈ ಸೋ ಪ್ಯಾಷನೇಟ್ ಅಬೌಟ್ ಇಸ್ ಜಾಬ್. ಒಂದು ಚೇರ್ ಗೀರ್ ಏನು ಕೆಳಗೆ ಕೂತ್ಕೊಂಡು ಆರಾಮಾಗಿ ಸ್ಕ್ರಿಪ್ಟ್ ಇಟ್ಕೊಂಡು ಬರ್ಕೊಂಡು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಕೆಳಗಡೆ ಕೂತ್ಕೊಂಡು ನೆಸೆಸಿಟಿ ಇದೆಯಾ. ಬಟ್ ಆ ಮನುಷ್ಯ ಊಟ ಮಾಡಲ್ಲ, ತಿಂಡಿ ಮಾಡಲ್ಲ, ಪ್ಯಾಷನ್ ಇಸ್ ಸೋ ಮಚ್. ಒಂದು ಶಾರ್ಟ್ ಇಡಬೇಕು ಅಂತ ಹಿಲ್ ಫರ್ಗೆಟ್ ಎವ್ರಿಥಿಂಗ್ ಎಲ್ಸ್. ಹಿಂದೆ ಹೊಡ್ಬೇಕು, ಸರ್ ತಿಂಡಿ ಸರ್, ತಿಂಡಿ ಇರೋ ತಿಂತೀನಿ, ಇದೊಂದು ಶಾರ್ಟ್ ಆಗ್ಬಿಡಿ, ಒಂದು ಶಾರ್ಟ್ ಆಗ್ಬಿಡಿ. ಆ ಪ್ಯಾಷನ್ ಹೆಂಗಿದೆ ನೋಡಿ. ಇನ್ನು ಸ್ವಲ್ಪ ಜನ ಇರ್ತಾರೆ ತಿಂಡಿಗೋಸ್ಕರ ಕಾಯ್ತಾ ಇರ್ತಾರೆ, ಬ್ರೇಕ್ ಕೊಟ್ರೆ ಸಾಕು. ಯು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್. ಸಮ್ ಪೀಪಲ್ ಆರ್ ಸೋ ಪ್ಯಾಷನೇಟ್ ಅಬೌಟ್ ವರ್ಕ್. ಅವ್ರನ್ನೆಲ್ಲ ನೋಡಿದಾಗ ಐ ಫೀಲ್ ಲೈಕ್ ಗಾಡ್, ಎಷ್ಟು ಜನ ಇದ್ದಾರೆ, ದೇ ಆರ್ ಆಲ್ ಸೋ ಗುಡ್ ಇನ್ ದರ್ ಓನ್ ಫೀಲ್ಡ್ಸ್. ಇಟ್ಸ್ ವೆರಿ ಇನ್ಸ್ಪೈರಿಂಗ್. ದಟ್ ಇಸ್ ಎಷ್ಟು ಜನ ನೋಡ್ತೀವಲ್ಲ, ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಮೈ ಜಾಬ್, ಟು ಮೀಟ್ ಸಚ್ ಪೀಪಲ್. ಕೋಟಿ ಪಿಕ್ಚರ್ ಮುಖಾಂತರ ನಿಮ್ಗೆ ಮತ್ತೊಂದು ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಲೈಫು, ನೆಕ್ಸ್ಟ್ ಲೆವೆಲ್ ಐ ಮೀನ್ ಜನ ಪರಿಚಯ ಆಗಿದ್ದಾಗಲಿ, ಮತ್ತು ನಿಮ್ಮನ್ನು ಜನ ರೆಕಗ್ನೈಸ್ ಮಾಡಿದ್ದಾಗಲಿ ನೆಕ್ಸ್ಟ್ ಲೆವೆಲ್, ಮತ್ತು ಅದು ಇದು ಇನ್ನೊಂದು ಹಂತ ಅನಿಸುತ್ತೆ ಆಫ್ಟರ್ ಕೋಟಿ. ಸೊ ಹೌ ವಾಸ್ ದ ಲೈಫ್ ಆಫ್ಟರ್ ಕೋಟಿ? ಆಫ್ಟರ್ ಕೋಟಿ ಅಗೇನ್ ಐ ಫೀಲ್, ನನಗೇನು ಗೊತ್ತಾ, ಲೈಕ್ ಐ ಡೋಂಟ್ ಥಿಂಕ್ ದಟ್ I don't see it like on project inda you get something anta. Feel like I've always meant to be doing this. Alva nan ivaga whatever I'm seeing myself koti agli ene agli, this is something that I've already lived in my head. Super. Okay, so all nan ಯೋಚನೆ ಮಾಡಿರೋದನ್ನ ದಿನ I'll be playing it in my head. ಇವತ್ತೊಂದು ದಿನ ರಿಯಲ್ ಆಗುತ್ತೆ. It will just feel normal to me. ಅರ್ಥ ಆಯ್ತಾ? Like I've always seen myself on the big screen. The day I see it, it will be like ಏನೇನೋ ಇದೆ ನೋಡ್ಕೊಂಡಲ್ಲ ತಲೆಯಲ್ಲಿ, but it will be in my head. Okay. So it was very normal for me. And it was not like, oh my god, big screen, nothing like that. ದಿನ ಅದನ್ನೇ ಯೋಚನೆ ಮಾಡ್ತಿದ್ದೆ. So it just felt normal, neutral. And ಆ ಫೇಮ್ ನೆಲ್ಲ ನೀವು ತಲೆಗೆ ಹಾಕೊಳ್ಳಲ್ಲ ಅಂತ ಅನ್ಸುತ್ತೆ ಅಷ್ಟೇ. It looked like it. ಏನ್ ಫೇಮ್ ಇದೆಲ್ಲ ಮಾಯಾ ಅಂತಾರೆ ಅಷ್ಟೇ. ಅದು. There's no fame. What anybody can become famous now.
ಚಾಯ್ ಮಾರೋರೆಲ್ಲ ಫೇಮಸ್ ಆಗಿದೆ. So much. There's nothing called fame, I feel now. Instagram can make anybody famous. You know what? Cats are more famous than humans nowadays. Instagram ಅಲ್ಲಿ ನೋಡಿ ಎಷ್ಟೊಂದು ಕ್ಯಾಟ್ ಅಕೌಂಟ್ಸ್ ಎಷ್ಟಿದೆ, 2 million 3 million ಫಾಲೋವರ್ಸ್ ಒಂದು ಬೆಕ್ಕಿಗೆ. ಹೌದು. You think ಬೆಕ್ ಕೇರ್ಸ್? ನಾನು ಫೇಮಸ್ ಅಂತ ಬೆಕ್ಕಿಗೆ ಅಲ್ಲ, ಬೆಕ್ಕಿಗೆ ಅದು ಗೊತ್ತಿಲ್ಲ ಈ ಪ್ರಪಂಚದ ಬಗ್ಗೆ. I feel good work is what gives me satisfaction. That is more fame for me. ಒಳ್ಳೆ ರೋಲ್ ಸಿಗ್ತಾ, ದಟ್ ಈಸ್ ರಿಯಲಿ ಅಪ್ರಿಷಿಯೇಟಿಂಗ್. ಇಫ್ ಐ ಡಿಡ್ ದ ರೋಲ್, ಇವಾಗ ಒಂದು ರೋಲ್ ಕ್ಯಾರೆಕ್ಟರ್ ಏನೋ ಬರ್ದಿರ್ತಾರ, ನೀವು ಡೈರೆಕ್ಟ್ ಮಾಡ್ತಿದ್ದೀರ ಅನ್ಕೊಳ್ಳಿ, ಎಲ್ಲ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಇಫ್ ಯು ಕಮ್ ಟು ಮೀ ಅನ್ಸೆ ನಾನು ಏನು ಅನ್ಕೊಂಡಿದ್ದೆ, ಯು ಪರ್ಫಾರ್ಮ್ ದ್ಯಾಟ್ ಅಂತಂದರೆ ದಟ್ ಈಸ್ ವಿನ್ ಫಾರ್ ಮಿ. ಅಷ್ಟೇ. ಫೇಮ್ ಎಲ್ಲ ವಾಟ್ ಸೂಪರ್ ಸರ್. ಇಲ್ಲಿವರೆಗೂ ಮಾಡಿರುವಂಥ ಯಾವ ಪಾತ್ರ ಆ್ಯಂಡ್ ಯಾವ ಕತೆ ನಿಮಗೆ ತುಂಬ ಪರ್ಸನಲ್ ಆಗಿ ಇಷ್ಟ? ನನ್ಗೆ KTM ತುಂಬ ಇಷ್ಟ ಆಯಿತು. ಲೈಕ್ ತುಂಬ ಜನನು ಕನೆಕ್ಟ್ ಆದರೂ ಕೂಡ, ಬಟ್ ಇಟ್ ಶುಡ್ ಹ್ಯಾವ್ ವರ್ಕ್ಡ್ ಬೆಟರ್. But KTM is one movie that was very nice, beautiful character, and it was all around college story. Normal ನಾವು ಅಕ್ಕಪಕ್ಕ ಹೆಂಗಿರ್ತೀವಿ, ಬೆಟ್ಟಿಂಗ್ ಅದು ಇದು, ಅದೊಂದು ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅದಾದಮೇಲೆ I've done a few negative roles. I am not a negative person, right? So I would not connect well with that. ಯಾಕಂದರೆ it is easy to be friendly with somebody. It is not easy to act like I don't know if I should use words. You cannot be an asshole with somebody you meet, right? That too, example, you meeting such big, ಅಷ್ಟು ದೊಡ್ಡ ಸ್ಟಾರ್ಗಳನ್ನ ಮೀಟ್ ಮಾಡ್ತೀರಾ, ಬಾಡಿ ಆಟೋಮೆಟಿಕ್ಲಿ ವಾಂಟ್ಸ್ ಟು ಹಂಬಲ್ ಡೌನ್ and say, sir, hi, how are you? ಕಮಲಾಗೇನೋ, that too such a big starಗೆ if I do this suddenly ಹಿಂಗೆ. ಸೊ ನೆಗೆಟಿವ್ ಪಾತ್ರಗಳು ನಿಮಗೆ ಅಷ್ಟು ಕನೆಕ್ಟ್ ಆಗಲ್ಲ ಅಂತಲ್ಲ, that is where I felt like I have to act. ಲೈಕ್ ನನ್ನ ಆಟೋಮ್ಯಾಟಿಕ್ ಏನು ಮಾಡಬೇಕು, ಐ ಆಮ್ ಗೋಯಿಂಗ್ ಅಗೇನ್ಸ್ಟ್ ದಟ್ ಆ್ಯಂಡ್ ಬೀಯಿಂಗ್ ಸಮಥಿಂಗ್ ಎಲ್ಸ್. ಥಿಂಕ್ ನೆಗೆಟಿವ್ ಪಾತ್ರಗಳು ಗಿವ್ಸ್ ದಟ್ ಆಪರ್ಚುನಿಟಿ ಟು ಆಕ್ಟ್. ಯು ಕ್ಯಾನ್ ಜಸ್ಟ್ ಬಿ ವಾಟ್ ಎವರ್ ಯು ವಾಂಟ್. ದಟ್ಸ್ ಆಲ್ಸೋ ಅ ಗುಡ್ ಥಿಂಗ್. ಇಫ್ ಯು ಡೋಂಟ್ ಲೈಕ್ ಸಮನ್, ಇಫ್ ಯು ಡೋಂಟ್ ಲೈಕ್ ಯುವರ್ ಕೋ ಸ್ಟಾರ್, ಓ ಮೈ ಗಾಡ್, ಯು ಕ್ಯಾನ್ ಹ್ಯಾವ್ ಸೋ ಮಚ್ ಫನ್. ಬಟ್ ನಿಮಗೆ ಆ ರೀತಿ ಇರೋದಕ್ಕೆ ಇಷ್ಟ ಆಗಲ್ಲ. ಐ ಆಮ್ ನಾಟ್ ಎ ನೆಗೆಟಿವ್ ಪರ್ಸನ್ ಆಸ್ ಅ ಹೋಲ್. ನಾನು ತುಂಬ ಯೋಚನೆ ಮಾಡ್ತೀನಿ. ಸಿಕ್ಕಾಪಟ್ಟೆ ಪಾಸಿಟಿವ್ ನೀವು. ಸೊ ನನ್ನ ಹತ್ರ ನಾನು ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡ್ತೀನಿ. ಸೊ ನೆಗೆಟಿವ್ ಪಾಸಿಟಿವ್ ಐ ಡೋಂಟ್ ಥಿಂಕ್ ಆಫ್ ಇಟ್ ಲೈಕ್ ದಟ್ ಓನ್ಲಿ. ಆಮೇಲೆ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತಲ್ಲ, ಇಟ್ಸ್ ಲೈಕ್ ಎವ್ರಿ ಇಂಡಸ್ಟ್ರಿ. ಇಫ್ ದೇ ವಾಂಟ್ ಟು ಸಿ ನೆಗೆಟಿವ್, ಇಟ್ಸ್ ಆಲ್ವೇಸ್ ಅಬೌಟ್ ಒಂಥರ ಹುಡುಗಿರನ್ನ ಚೇಡ್ಸೋದು, ಇಲ್ಲಾಂದ್ರೆ ಸಮ್ ರೇಪಿಸ್ ರೋಲ್ ಆರ್ ಸಮಥಿಂಗ್ ರಿಲೇಟೆಡ್ ಟು ವುಮೆನ್. ಎಸ್, ನೆಗೆಟಿವ್ ಯಾ ಅಲ್ವಾ? ಆ ಥರ ನೀವು ರಿಯಲ್ ಲೈಫಲ್ಲಿ ಎಷ್ಟು ಜನ ನೋಡಿದ್ದೀರಾ ಬರೀ ಹುಡುಗಿರನ್ನ ಚೇಡ್ಸೋರೆ ನೆಗೆಟಿವ್ ಅಂತ, ಅಲ್ವಾ? ದೇರ್ ಆರ್ ಅದರ್ ಟೈಪ್ಸ್ ಆಫ್ ನೆಗೆಟಿವಿಟಿ ಆಲ್ಸೋ. ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ ಅಂತ ಇಸ್ ವಾಟ್ ಐ ಫೀಲ್. ಬಿಕಾಸ್ ಮೋಸ್ಟ್ ಆಫ್ ಇಟ್ ಈಸ್ ಆಲ್ವೇಸ್ ವಿಲನ್ ಬಂದ ಹೀರೋಯಿನ್ ರೇಗಿಸ್ತಾ, ಎಲ್ಲದರಲ್ಲೂ ಅಲ್ಲ ಸಿಮಿಲರ್. ಹೀರೋ ಬಂದ ಕಾಪಾಡ್ತಾನೆ. ಇಟ್ಸ್ ಟು ಸ್ಟೀರಿಯೋಟೈಪಿಕಲ್ ಲೈಫ್. ಸೊ ಸೀರಿಯಲ್ಗಳಾಯಿತು ಆ್ಯಂಡ್ ಬೆಳ್ಳಿ ತೆರೆ ಮೇಲೂ ನೀವು ಕಾಣಿಸ್ಕೋತೀರಾ. ಈಗ ಲೈಕ್ ನಿಮ್ಗೆ ಏನಾದ್ರು ಪ್ಲಾನ್ಸ್ ಇದೆಯಾ ಟು ಅಗೇನ್ ಗೆಟಿಂಗ್ ಟು ಸೀರಿಯಲ್ ಆರ್ ಫಿಲಮ್ಗಳನ್ನ ಮಾಡಬೇಕು ಅಂತ? ನನಗೆ ಐ ಗಾಟ್ ಇನ್ ಟು ದಿಸ್ ಫೀಲ್ಡ್ ಟು ಬಿ ಆನೆಸ್ಟ್ ಟು ಬಿ ಎ ಮೂವಿ ಆ್ಯಕ್ಟರ್. ನನಗೆ ಸಿನಿಮಾ ಅಂದರೆ ತುಂಬ ಇಷ್ಟ. ಲೈಕ್ ಸಿನಿಮಾ ಅಷ್ಟು ಜಸ್ಟ್ ದಿನ ಒಂದೊಂದು ಸಿನಿಮಾ ನೋಡ್ತಾ ಇದ್ದೆ ನಾನು. ನನಗೆ ಸಿನಿಮಾ ಅಂತಂದರೆ ನಂಗೆ ಜಸ್ಟ್ ನಾಟ್ ಲೈಕ್ ಮೂವಿ ವಾಚಿಂಗ್ ಥರಲ್ಲ, ನನಗೆ ಲೈಟಿಂಗ್ ತುಂಬ ಇಷ್ಟ ಆಗುತ್ತೆ, ಎಡಿಟಿಂಗ್ ಇಷ್ಟ, ಆಮೇಲೆ ಮ್ಯೂಸಿಕ್ ಇಷ್ಟ, ಡೈರೆಕ್ಷನ್ ಇಷ್ಟ ಆಗುತ್ತೆ, ಫ್ರೇಮಿಂಗ್ ಇಷ್ಟ ಆಗುತ್ತೆ. ಲೈಕ್ ಐ ಜಸ್ಟ್ ಫೈಂಡ್ ಇಟ್ ಲೈಕ್ ಆರ್ಟ್. ಒಂದು ಎಂಟೈರ್ ಮೂವಿ ನಿಮ್ಗೆ ಇಷ್ಟ ಆಗಬೇಕು ಅಂದರೆ ಒಂದು 5-6 ಜನ ಒಂದು ಟೀಮ್ ಬಂದು ಕೆಲಸ ಮಾಡಿದ್ರೇ ಇಟ್ ವಿಲ್ ವರ್ಕ್ಔಟ್. ಇಟ್ಸ್ ನಾಟ್ ಬಿಕಾಸ್ ಬರೀ ಹೀರೋ ಇದ್ದಾನೆ ಸಿನಿಮಾ ವರ್ಕ್ ಆಗುತ್ತೆ, ಡೈರೆಕ್ಟ್ ಇದ್ದಾನೆ ಸಿನಿಮಾ ವರ್ಕ್ ಆಗುತ್ತೆ. ನೋ, ಇಟ್ಸ್ ಲೈಕ್ ಅ ಬಿಗ್ ಟೀಮ್ ವರ್ಕ್. ಅಬೌಟ್ 5 ಆರ್ಟಿಸ್ಟ್ಸ್ ಕೂತ್ಕೊಂಡು ಒಂದು ಸಿನಿಮಾ ಮಾಡೋದು, ದಟ್ ಈಸ್ ಹೌ ಇಟ್ ವಿಲ್ ವರ್ಕ್. ಅದು ನೋಡಿದಾಗ ನೀವು ಅಬ್ಸರ್ವ್ ಮಾಡಿ. ಎಕ್ಸಾಂಪಲ್, ಇವಾಗ ಸಿಂಪಲ್ ಎಡಿಟಿಂಗ್ ಮಿಸ್ಟೇಕ್ಸ್ ಮಾಡಿದ್ರೆ ನಿಮ್ಗೆ ನೋಡಬೇಕು ಅಂತಲೇ ಅನ್ಸಲ್ಲ. ಇವಾಗ ನಾನು ರೀಸೆಂಟ್ ಟೈಮ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆಫ್ ಹ್ಯಾಡ್ ವಾಸ್ ಸಪ್ತಸಾಗರ. ಇದು ಹೇಳಿದ್ಮೇಲೆ ನೀವು ಸುಮ್ಮನೆ ಹೋಗ್ಬಿಟ್ಟು ಆ ಫ್ರೇಮ್ಸ್ನ ನೋಡಿ. ಎವ್ರಿ ಫ್ರೇಮ್, ಇವಾಗ ಯಾವುದೋ ಒಂದು ರ್ಯಾಂಡಮ್ ಫ್ರೇಮ್ ಆಫ್ ದ ಮೂವಿನ ಪಾಸ್ ಮಾಡಿ ಆ ಸ್ಕ್ರೀನ್ ಶಾಟ್ ತೆಗೆದ್ರೆ ಯು ಕ್ಯಾನ್ ಪುಟ್ ಇಟ್ ಅಪ್ ಆನ್ ದ ವಾಲ್. ಇಟ್ ಲುಕ್ಸ್ ಲೈಕ್ ಅ ಬ್ಯೂಟಿಫುಲ್ ಪಿಕ್ಚರ್. ಎವ್ರಿ ಸಿಂಗಲ್ ಶಾಟ್ ಲುಕ್ಸ್ ಲೈಕ್ ಅ ಪೇಂಟಿಂಗ್. ಆಯಿತಾ? ನೀವು ಜಸ್ಟ್ ಐ ಆಮ್ ಗಿವಿಂಗ್ ಯು ಅ ಟಾಸ್ಕ್, ಗೋ ವಾಚ್ ದಟ್ ಮೂವಿ. ರ್ಯಾಂಡಮ್ ಯಾವುದೋ ಒಂದು ಸೀನ್ ಪಾಸ್ ಮಾಡಿ, ಅದು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತಾ ಇಲ್ವೋ ಹೇಳಿ, ನೀವು ಅದನ್ನು ವಾಲ್ಪೇಪರ್ ಮಾಡ್ಕೋಬೋದು ನೀವು. ಎವ್ರಿ ಫ್ರೇಮ್ ಇಸ್ ಲೈಕ್ ದಟ್. ಇಟ್ಸ್ ಸೋ ಎಸ್ಥೆಟಿಕ್ಲಿ ಸೋ ಪ್ಲೀಸಿಂಗ್. ರೂಲ್ ಆಫ್ ಥರ್ಡ್ಸ್ನ ಫಾಲೋ ಮಾಡಿದ್ದಾರೆ. ವರ್ಟಿಕಲ್ಸ್ ಲೈನ್ಸ್ ವರ್ಟಿಕಲ್ ಆಗಿ ಇರುತ್ತೆ. ನಾವು ಅದನ್ನೆಲ್ಲ ಮರ್ತೋಗ್ಬಿಡ್ತೀವಿ, ಅದನ್ನ ನೋಟಿಸೇ ಮಾಡಲ್ಲ ಸ್ವಲ್ಪ ಜನ. ಇಷ್ಟು ಡೀಪಾಗಿ ನೀವು ನೋಡಿದ್ದೀರಾ ಸರ್, ಅಬ್ಸರ್ವ್ ಮಾಡಿದ್ದೀರಾ? ದಿಸ್ ಇಸ್ ವಾಟ್ ಐ ಲೈಕ್ ಅಬೌಟ್ ಸಿನಿಮಾ. ಸಿನಿಮಾದಲ್ಲಿ ಇಷ್ಟು ಪ್ಯಾಷನೇಟ್ ಆಗಿ ಮಾಡ್ತಾರೆ. ಇವಾಗ ಮ್ಯೂಸಿಕ್ ಅಷ್ಟೇ, ಎನಿಬಡಿ ಕ್ಯಾನ್ ಮೇಕ್ ಮ್ಯೂಸಿಕ್. ಏನಕ್ಕೆ ಇವಾಗ ಎಕ್ಸಾಂಪಲ್ ಚರಣ್ ರಾಜಸ್ ಮ್ಯೂಸಿಕ್ ಇಸ್ ಸೋ ಗುಡ್, ಐ ಲವ್ ಇಟ್.
ಆ ಮನುಷ್ಯ ನೋಡಿ ಎವ್ರಿ ಸಿನಿಮಾ ಇಸ್ ಡಿಫ್ರೆಂಟ್ ಆ್ಯಂಡ್ ಹಿ ಸೀಮ್ಸ್ ಸೋ ಹಂಬಲ್ ಆಲ್ಸೋ. ವೆನ್ ಯು ಆರ್ ಇನ್ ಟು ಪ್ಯಾಷನೆಟ್ ಪೀಪಲ್ ಅಲ್ಲ, ಇಟ್ ಜಸ್ಟ್ ನನ್ನ ಪ್ರಕಾರ ಹ್ಯಾವಿಂಗ್ ಎ ರಿಲಿ ನೈಸ್ ಟೀಮ್ ಹಿಯರ್. ಸಿನಿಮಾ ಇಸ್ ಟೀಮ್ ವರ್ಕ್, ಇಟ್ ಇಸ್ ನೋ ಬಡಿ ಒಬ್ಬರು ಅಂತಲ್ಲ. ಇಟ್ ಮೈಟ್ ಹ್ಯಾಪನ್ ವೆನ್ ಇಟ್ಸ್ ಲೈಕ್ ಬಿಗ್ ಪೀಪಲ್. ಇವಾಗ ಸುದೀಪ್ ಸರ್ ಆಗಲಿ, ದರ್ಶನ್ ಸರ್ ಆಗಲಿ, ರಜನಿಕಾಂತ್ ಅವರೆಲ್ಲ ಇದ್ದಾಗ ಯು ನೋ ಇಟ್ ಇಸ್ ಹಿಸ್ ಸಿನಿಮಾ. ಬಟ್ ಫಾರ್ ನ್ಯೂ ಬೀಸ್ ಲೈಕ್ ಮೀ ಆರ್ ಪೀಪಲ್ ನಮ್ಮ ಜನರೇಷನ್ ಇರೋರಿಗೆ, ದ ನ್ಯೂ ಜನರೇಷನ್ ವಾಂಟ್ಸ್ ಟೀಮ್ ವರ್ಕ್, ಬ್ಯೂಟಿಫುಲ್ ಮೂವೀಸ್ ಪುಟ್ ಟುಗೆದರ್. ಸ್ಟಾರ್ ವರ್ಷಿಪ್ ಇಸ್ ರೆಡ್ಯೂಸಿಂಗ್ ಐ ಫೀಲ್ ನೌ. ಇಟ್ಸ್ ಮೋರ್ ಲೈಕ್ ಇವಾಗ ನೋಡಿರ್ಬೋದು ಕಂಟೆಂಟ್ ಸಿನಿಮಾ, ಕಂಟೆಂಟ್ಗಳಿಲ್ಲ, ಸ್ಟೋರಿ ಇಲ್ಲ. ಸೊ ವಾಟ್ ಯು ಮೀನ್ ಇಸ್ ಕಂಟೆಂಟ್ ಇಸ್ ದೇರ್. Anybody can write on story. It's about how you building that team to make that content beautiful. ಅಷ್ಟೇ. ಇವಾಗ recently one movie I watched, okay, ಅದು ಯಾವುದು ಆವೇಶಂ. Did you watch ಆವೇಶಂ? ಆ ಕತೆ ಹೇಳಿ ನೀವು ಹೆಂಗೆ ಹೇಳಕ್ ಸಾಧ್ಯ? ಆ ಕತೆ ಹೇಳಕ್ ಸಾಧ್ಯ ನಂದು ಅಟ್ಲೀಸ್ಟ್. ಏನ್ ಕತೆ ಅದು? ಲೈಕ್ ಹೌ ಡು ಐ ಸೇ, ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಮುಂಗಾರು ಮಳೆ ತಗೊಂಡ್ರೆ ಓದಾ ಪ್ರೀತಿಸಿದ ಬ್ರೇಕಪ್ ಆಯ್ತು, ದಟ್ಸ್ ಅ ನೈಸ್ ಒನ್ ಲೈನಲ್ಲಿ ಕತೆ ಹೇಳ್ಬೋದು. I don't even know what to tell you. And jana viral ಮಾಡ್ಬಿಡ್ತಾರೆ. One song is enough. That is the reason. That is where how do you connect with the audience? ಇವಾಗ ಆ ಸಿನಿಮಾನು ನೋಡಿ, ಇಟ್ಸ್ ಆಲ್ವೇಸ್ ಸೊ ಹೈಪ್ ಮ್ಯೂಸಿಕ್ ಹೆಂಗಿದೆ, ಆಮೇಲೆ ಯಾರದೇ ದುಡ್ಡು ಸ್ಟಾರ್ ಕಾಸ್ಟದಲ್ಲಿ ಯಾರನ್ನೋ ಕರ್ಕೊಂಬಂದು, ನಾಟ್ ಅವ್ರ ಬಗ್ಗೆ ಡಿಸ್ರೆಸ್ಪೆಕ್ಟ್ ಅಂತಲ್ಲ, ನನಗೆ ಗೊತ್ತಿರಲಿಲ್ಲ ಅವ್ರು ಯಾರು ಅಂತ. ಬಟ್ ಸಿನಿಮಾ ನೋಡಿದ್ಮೇಲೆ ಆ ಮ್ಯೂಸಿಕ್ ಇಂದಾಗ್ಲಿ, ಇವಾಗ ಒಂದು ಸ್ಮಾಲ್ ಚಿಕ್ಕ ಕುಳ್ಳ ಕ್ಯಾರೆಕ್ಟರ್ ಇದೆ, ಬಂದಾಗ ಆ ಮ್ಯೂಸಿಕ್ ಹೆಂಗಿತ್ತು, makes him looks like he's one Amitabh Bachchan level, alwa. So a lot of teamwork goes in. When you're with talented people, it will just work out beautifully, I feel. I know you are very much positive ಅಂತ ಈಗ ಮಾತಾಡ್ತಾನೆ ಒಂದಷ್ಟು ವಿಚಾರಗಳು ನಿಮ್ಮ ಬಗ್ಗೆ ಗೊತ್ತಾಗ್ತಿದೆ. ವೆನ್ ಕಮ್ಸ್ ಟು ಸೀರಿಯಲ್ ವಧು ಅಂತ ಬಂದಾಗ ಇಟ್ ಗಾಟ್ ಅ ಬ್ರೇಕ್ ನಾವು. ಸೊ ವಧು ನಿಮಗೆ ಹೆಂಗೆ ಸಿಕ್ತು, ಆ್ಯಂಡ್ ವಧು ಸೀರಿಯಲ್ ಬಗ್ಗೆ? ವಧು ನಾನು ಆ್ಯಕ್ಚುಲಿ ಆಫ್ಟರ್ ವಧುಕಿನ ಮುಂಚೆ ನಾನೊಂದು ಸೀರಿಯಲ್ ಮಾಡಿದೆ, ನನ್ನ ದೇವರು ಅಂತ ಒಂದು ಸೀರಿಯಲ್ ಕಲರ್ಸ್ಗೆ ಮಾಡಿದೆ. ಇಟ್ ವಾಸ್ ನಾಟ್ ವೆರಿ ಪಾಪ್ಯುಲರ್ ಐ ಥಿಂಕ್. ಕಲರ್ಸ್ಗೆ ಐ ಪ್ಲೇಡ್ ಅ ನೆಗೆಟಿವ್ ರೋಲ್. ನಾನೇನು ಮಾಡಿದೆ, ಮೌರ್ಯ ಆದಮೇಲೆ ಐ ಡಿಡ್ ಕೋಟಿ ಎಲ್ಲ, ಐ ಗಾಟ್ ಫ್ಯೂ ಮೂವೀಸ್ ಆಫ್ಟರ್ ದಟ್. ಒಂದು 2-3 ಮೂವೀಸ್ ಬಂತು. ಐ ವಾಂಟೆಡ್ ಟು ಸ್ಟಿಕ್ ಓನ್ಲಿ ಟು ಸಿನಿಮಾ ಮಾಡೋಣ ಅಂತ. ಬಟ್ ಹೇಗೋ ಏನೋ ಮಾಡಿ ಒಬ್ಲಿಗೇಷನ್ಸಿಂದ ಪೀಪಲ್ ಅರೌಂಡ್ ಮೀ, ಗೊತ್ತಲ್ಲ, ಒನ್ಸ್ ಯು ಗೆಟ್ ಇನ್ ಟು ದಿಸ್ ಫೀಲ್ಡ್ ಯು ವಿಲ್ ಬಿಕಮ್ ಫ್ರೆಂಡ್ಸ್ ವಿತ್ ಅ ಲಾಟ್ ಆಫ್ ಪೀಪಲ್. ಒಬ್ಬರು ದ ಪರ್ಸನ್ ಯು ಲುಕ್ ಅಪ್ ಟು ಬಂದ್ಬಿಟ್ಟು ನಿನಗೆ ಈ ರೋಲ್ ಮಾಡು ನೀನು ಅಂತಂದಾಗ ಹೌ ಕ್ಯಾನ್ ಯು ಸೇ ನೋ? ನನಗೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲದಿರೋದು ನೋ ಅನ್ನಕ್ಕೆ ಬರಲ್ಲ. ಅದನ್ನ ನಾನು ಹೆಂಗಾರು ಮಾಡಿ ಕಲ್ತ್ಕೋಬೇಕು. ಎಲ್ರಿಗೂ ಹೇಳೋದದೆ, ಫಸ್ಟ್ ಪ್ಲೀಸ್ ಕಷ್ಟ ಆದ್ರೆ ಪರವಾಗಿಲ್ಲ, ನೋ ಅನ್ನೋದು ಕಲ್ತ್ಕೊಳ್ಳಿ. ಲೈಫ್ ಬಿಕಮ್ ಸೋ ಈಸಿ ಆಫ್ಟರ್ ದಟ್. ತುಂಬಾ ಜನ ನೋ ಅಂತಾರೆ ಸರ್, ನಿಮ್ಮಂತವ್ರು ಎಸ್ ಅನ್ನೋದು. ಸೊ ಆಯ್ತು, ಓಕೆ ಮಾಡೋಣ ಅಂತ. ಓಕೆ ಮಾಡೋಣ. ನೆಗೆಟಿವ್ ರೋಲ್ ನನಗೇನಂದ್ರೆ ನೆಗೆಟಿವ್ ರೋಲ್ ಬೇಡ. ಅದೇ ಮಾಡ್ಕೊಂಡು ನಾ ಹೆಂಗಾಗ್ಬಿಟ್ಟು ಅಂದ್ರೆ ಸೀರಿಯಲ್ ಏನಾಗಿದೆ ಅಂದ್ರೆ ಯು ಲಿವ್ ದಟ್ ಕ್ಯಾರೆಕ್ಟರ್ ಫಾರ್ 1 year 2 years. ಅದೇ ಮಾಡ್ಕೊಂಡ್ಬಂದಾಗ ಯು ವಿಲ್ ಜಸ್ಟ್ ಫೀಲ್ ವೆರಿ ಸ್ಯಾಚುರೇಟೆಡ್. ಇವಾಗ ನೀವು ಬಿರಿಯಾನಿ ದಿನಾ ಮಾಡ್ತಾ ಹೋದ್ರೆ ನಿಮ್ಗೆ ಏನು ಮಜಾ ಇರುತ್ತೆ ಹೇಳಿ, ಬಿರಿಯಾನಿ ತಿನ್ನೋಕ್ಕೆ ಮನಸ್ಸು ಬರಲ್ಲ. ಐ ಥಿಂಕ್ ದಟ್ಸ್ ವಾಟ್ ಆರ್ಟ್ ಇಸ್ ವೆನ್ ಯು ಶುಡ್ ಪುಟ್ ಲಾಟ್ ಆಫ್ ಕ್ರಿಯೇಟಿವಿಟಿ, ಸ್ಮಾಲ್ ಟೈಮ್. ಯು ಶುಡ್ ನಾಟ್ ಬಿ ಲೈಕ್ ನೋ ಕ್ರಿಯೇಟಿವಿಟಿ ಫಾರ್ ಅ ಲಾಂಗ್ ಟೈಮ್ ಮಾಡ್ಕೊಂಡ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸೊ ಐ ಡಿಡ್ ಒನ್ ನೆಗೆಟಿವ್ ರೋಲ್. After that, I decided, oh my God, serial life is hectic. It is horrible. Now, ಆಚೆ ನೋಡ್ಬೋದು ಅಷ್ಟೇ that serial is very glam. It is hectic life. ನೀವು ಅನ್ಕೊಂಡಷ್ಟು ಸಂಭಾವನೆ ಸಿಗ್ತಿತ್ತಾ ಸರ್ ಆ ಟೈಮಲ್ಲಿ? ನಾಟ್ ರಿಲಿ ಇನ್ ಮೈ ಫಸ್ಟ್ ಪ್ರಾಜೆಕ್ಟ್, ಬಟ್ ಆಫ್ಟರ್ ದಟ್ ಎಸ್, ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸಿಗ್ತಿತ್ತು, ಥ್ಯಾಂಕ್ ಗಾಡ್. ಕಂಪೇರ್ ಟು ಕಾರ್ಪೊರೇಟ್ ಜಾಬ್? See, corporate job I don't know because I've never worked there. ಬಟ್ ಕೇಳಿರ್ತೀರಾ ಅಲ್ವಾ ಇಷ್ಟಿರುತ್ತೆ ಅಂತ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ? Approximately matchable to that. And friends, I would earn more than my friends but work lesser than them. I would feel yeah, so that's happy. the point. Like ತಿಂಗಳೆಲ್ಲ ಕೆಲಸ ಮಾಡಬೇಕು, ನಾನು 10 ದಿನ ನಡೆಯೋಣ ಮಾಡಿದ್ರೆ ಸಾಕು. ಮುಗೀತು. But again, that also happens over time. In market ಇದ್ದಂಗೆ, like how you are with people, the opportunities you get and everything ಅಲ್ಲ. Vadu was quite interesting. Even I was watching that. Yeah, I also like the story. That's why I agree to that. ಆಮೇಲೆ ಏನಾಯ್ತಂದ್ರೆ ಅದಾಯಿತು. ಅದಾದಮೇಲೆ ಐ ಡಿಸೈಡೆಡ್ ಮಾಡೋದು ಬೇಡ. ಒಂದು 2-3 ಸಿನಿಮಾ ಮಾಡ್ತಾಯಿದ್ದೆ. ಅಲ್ಲಿ ಬಿಗ್ ಬ್ಯಾನರ್ ಸಿನಿಮಾ ಇತ್ತು, ಚೆನ್ನಾಗಿತ್ತಲ್ಲ. ದೆನ್ ಔಟ್ ಆಫ್ ನೋವೇರ್ ಐ ಗಾಟ್ ಅ ಕಾಲ್ ಫ್ರಮ್ ಪರಮ್ ಸರ್ ಅಗೇನ್. ಫೋನ್ ಮಾಡಿಬಿಟ್ಟು ನಾನು ಅವಾಗ ಐ ಡೂ ಅ ಲಾಟ್ ಆಫ್ ವೈಲ್ಡ್ ಲೈಫ್ ಟ್ರಿಪ್ಸ್. ನನಗೆ ಯಾವಾಗ ಟೈಮ್ ಸಿಗುತ್ತೆ ಐ ಡೋಂಟ್ ಸ್ಟೇ ಇನ್ ಬ್ಯಾಂಗ್ಳೂರ್. ಎಲ್ಲರೂ ಒಂದು ಕಾಡಿಗೆ ಹೋಗ್ಬಿಡೋದು, ಹೊಸ ಜಾಗ ನೋಡ್ಕೊಂಬರೋಣ ಅಂತ. ಕಾಡಲ್ಲೇ ಇದ್ಬಿಟ್ಟು ಏನೂ ಮಾಡಲ್ಲ, ಜಸ್ಟ್ ಸ್ಟೇ ಇನ್ ದ ಜಂಗಲ್. ಅಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ. ಆಮೇಲೆ ನೋಡಿದ್ರೆ ಪರಮ್ ಸರ್ ಕಾಲ್. ಅಯ್ಯೋ ಎಲ್ಲಿ ಹುಡುಕ್ಲಿ, ಹಲೋ ಅಂತೀನಿ, ಅವ್ರಿಗೆ ಕೇಳ್ತಾ ಇಲ್ಲ, ನನಗೆ ಕೇಳ್ತಾ ಇಲ್ಲ. 2-3 ಸಲ ಕಾಲ್ ಮಾಡ್ತಾರೆ, ನನಗೂ ಸಿಗ್ತಾ ಇಲ್ಲ.
ಎಲ್ಲೋ ಹತ್ಕೊಂಡು ಹೋಗಿ ಒಂದು ಟ್ರೀ ಹೌಸ್ ಮೇಲೆ ಹೋಗ್ಬಿಟ್ಟು ಸರ್ ಹಲೋ ಹೇಳಿ ಅಂತ ಮಾತಾಡಿದ್ದು. ಲೈಕ್ ನಿಂದು ಒಂದು ಆಡಿಷನ್ ಥರ ಮಾಡ್ಬೇಕು ಅಭಿ, ಎಲ್ಲಿದ್ಯಾ? ನಾನು ಸರ್ ನಾಗ್ಪುರ್ ಹತ್ರ ಇದ್ದೀನಿ, 2 days ಆಮೇಲೆ ಬರ್ತೀನಿ, ಅದೇ 2 days ಆಮೇಲೆ ಬಾ, ನಂಗೆ ಕಾಲ್ ಮಾಡು ಅಂತಂದ್ರು. ನಂಗೆ ಇನ್ನೂ ಗಾಬರಿ, ಅಯ್ಯೋ ಏನಿದು ಈ ಥರ 2-3 ಸಲ ಎತ್ತಿಲ್ಲ ಕಾಲು, ಬಿಕಾಸ್ ನನಗೆ ಎತ್ತಕ್ಕೆ ಆಗಲಿಲ್ಲ. ಅದೊಂಥರ ಇತ್ತು. ಐ ಹ್ಯಾವ್ ಹ್ಯೂಮಂಗಸ್ ರೆಸ್ಪೆಕ್ಟ್ ಫಾರ್ ಪರಮ್ ಸರ್, ಬಿಕಾಸ್ ದಟ್ ಮ್ಯಾನ್ ಇಸ್ ಅ ಮೆಷಿನ್. ಅವ್ರು ಸ್ಪಾಟಲ್ಲೇ ಏನೋ ಬರೆದು ಬಿಡ್ತಾರೆ, ಅದೆಲ್ಲ ಎಷ್ಟು ಜನಕ್ಕೆ ಟ್ಯಾಲೆಂಟ್ ಇದೆ ಗೊತ್ತಿಲ್ಲಪ್ಪ. ಸ್ವೀಟ್ ಹಾರ್ಟ್ ಆಲ್ಸೋ. ಆಯಿತಾ, ದೆನ್ ಐ ವೆಂಟ್ ಟು ಬ್ಯಾಂಗ್ಳೂರ್, ಕಾಲ್ ಮಾಡಿದೆ, ಈ ಥರ ಸರ್ ಬಂದೆ ರೀಚ್ ಆದೆ ಅಂತ. ಲೈಕ್ ಒಂದು ಲೊಕೇಶನ್ ಹೇಳ್ತೀನಿ, ಅಲ್ಲಿ ಬಾ ಒಂದು ಲುಕ್ ಟೆಸ್ಟ್ ಕೊಡು ಅಂತ ಹೇಳಿದ್ರು. ದೆನ್ ಐ ವೆಂಟ್ ಟು ದ ಲುಕ್ ಟೆಸ್ಟ್ ಆ್ಯಂಡ್ ಅದು ಸೀರಿಯಲ್ಗ ಮೂವಿಗ ನನಗೇನು ಗೊತ್ತಿಲ್ಲ. ಐ ವೆಂಟ್ ಆ್ಯಂಡ್ ಐ ರಿಯಲೈಸ್ ಇಟ್ ಇಸ್ ಫಾರ್ ಅ ಸೀರಿಯಲ್. ಆಮೇಲೆ ಅಗೇನ್ ಆಲ್ರೆಡಿ 100 ಲುಕ್ ಟೆಸ್ಟ್ ಕೊಟ್ಟಿದ್ದೀವಲ್ವ ನಾವೀಗ, 1 more ಕೊಟ್ಟರೆ ಏನು ಆದರೆ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಐ ವೆಂಟ್ ಅಂಡ್ ಐ ಗೇವ್ ಅಂಡ್ ಐ ಕೇಮ್ ಬ್ಯಾಕ್. ಇಟ್ ವಾಸ್ ಮೈಂಡ್ಲೆಸ್. ಓದೇ ಕೊಟ್ಟೆ ಬಂದು. ದೆನ್ ಐ ಗೋಟ್ ಅ ಕಾಲ್ ಸೇಯಿಂಗ್ ಯು ಆರ್ ಪ್ಲೇಯಿಂಗ್ ದ ಲೀಡ್ ಇನ್ ವಧು. Like, wait, lead? What? Then I realized I'm playing hero in Vadhu. That was my first impression that, oh my god, hero ಆಗಿ ಮಾಡ್ತಾ ಇದ್ದೀನಿ. ಖುಷಿಗಿನ್ನ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಯಾಕಂದ್ರೆ ನೀವು ಪ್ಲೇಯಿಂಗ್ ಅ ಲೀಡ್ ಅಲ್ಲ, ಕ್ಯಾರೆಕ್ಟರ್ ಆರ್ಟಿಸ್ಟ್ ಆದರೆ ಯು ಕ್ಯಾನ್, ನಿಮಗೆ ಟೈಮ್ ಇರುತ್ತೆ, ಯು ಕ್ಯಾನ್ ಡೂ ಅದರ್ ಪ್ರಾಜೆಕ್ಟ್ಸ್ ಆಲ್ಸೋ. ಬಟ್ ನೀವು ಹೀರೋ ಅಂತ ಒಂದು ಪ್ರಾಜೆಕ್ಟ್ ಫಿಕ್ಸ್ ಆದಾಗ ಯು ಹ್ಯಾವ್ ಟು ಡೂ ದಟ್ ಪ್ರಾಜೆಕ್ಟ್ ಅಂಟಿಲ್ ಇಟ್ ಫಿನಿಶಸ್. ದಟ್ ಈಸ್ ಲೈಕ್ ಅ ಬಿಗ್ ಕಮಿಟ್ಮೆಂಟ್. ಯಾಕಂದ್ರೆ ಅವಾಗಲೇ ಹೇಳ್ದಂಗೆ ಇಟ್ ಇಸ್ ನಾಟ್ ಒನ್ ಮ್ಯಾನ್ ಎಫರ್ಟ್, ಅಷ್ಟು ಜನ ಹೇಳ್ತಾರೆ. And one point is, you are the face of the project. Yes. If you have any problem, ನಿಮ್ಮಿಂದ ಏನೋ ಪ್ರಾಬ್ಲಮ್ ಇದೆ, ಎಂಟೈರ್ ಪ್ರಾಜೆಕ್ಟ್ ಸಫರ್ಸ್. ಸೊ ಅದು ಫಸ್ಟ್ ನನ್ನ ತಲೆಯಲ್ಲಿ ಅದಿತ್ತು, ನನ್ನಿಂದ ಯಾರಿಗೂ ಪ್ರಾಬ್ಲಮ್ ಆಗ್ಬೋದು. ಇಟ್ಸ್ ಓಕೆ ಇಫ್ ಐ ಗೋ ಥ್ರೂ ಸಮಥಿಂಗ್ ರಾಂಗ್, ಐ ಶುಡ್ ಫಿನಿಶ್ ದ ಪ್ರಾಜೆಕ್ಟ್ ಪೀಸ್ಫುಲಿ ಅಂತ. ಬಟ್ ಇಟ್ ವಾಸ್ ಒನ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅದು ಹೇಳ್ತಾರೆ ಗೊತ್ತಾ, ನೀವು ಇಫ್ ಯು ಆರ್ ಗುಡ್, ಎವ್ರಿಬಡಿ ಅರೌಂಡ್ ಯು ವಿಲ್ ಆಲ್ಸೋ ಬಿ ಗುಡ್ ಅಂತ. ಹಾಗೆ ಸಿ ಅಗೇನ್ ಐ ಗೋಟ್ ಟು ವರ್ಕ್ ವಿತ್ ಸುಧಾಮ. ಆಯ್ತಾ, ಆಮೇಲೆ ಇವಾಗ ಮತ್ತೆ ವಿನಯ ಪ್ರಸಾದ್ ಮ್ಯಾಮ್ ಸಿಕ್ಕಿದ್ರು. See, that is the best part about my job. You meet such beautiful people. And these two are so different but so alike. Two different. Like Sudama is also such a sweetheart. She's also a sweetheart, but she's a more reserved person. ಆಮೇಲೆ ವಧುವಿಂದ ನಂಗೆ ಅರ್ಥ ಆಯಿತು, ಮುಂಚೆಲ್ಲ ಪ್ರೊಡ್ಯೂಸರ್ಸ್ ಅಂತಿದ್ದಾಗ ಯಾರ್ದು ಇಂಟ್ರಾಕ್ಷನ್ ಆಗ್ತಿರಲಿಲ್ಲ. ಬರೋರು ಶೂಟಿಂಗ್ ಎಲ್ಲ ಮಾಡಿದಾಗ ಮ್ಯಾನೇಜರ್ ದುಡ್ಡು ಕೊಡೋರು ಹೋಗೋರು. ಆಯಿತಾ, ನನ್ನ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ವಾಸ್ ಜಗನ್ ಸರ್ ಇನ್ ಲಕ್ಷಣ. He was little grumpy, he was very strict. Producer ನಂಗೆ ಅದೇ ಇತ್ತು ತಲೆಯಲ್ಲಿ. Then I met these people, they were like sweethearts. Like ಒಂಥರ ಫ್ಯಾಮಿಲಿಗೆ ಕೆಲಸ ಮಾಡೋದಂಗೆ ಆಗೋಯ್ತು. I started feeling like, oh, ನನ್ನ ರೆಸ್ಪಾನ್ಸಿಬಿಲಿಟಿ, ನಾನು ನಮ್ಮ ಮನೆ ದೊಡ್ಡ ಮಗ, ವಧು ನಾನು ನೋಡ್ಕೋಬೇಕು, ಟೀಮಲ್ಲಿ ಏನೇ ಆದರೂ ನಾನೇ ಸಾರ್ಟ್ ಮಾಡಿಬಿಡೋದೆಲ್ಲ. ಅದೊಂಥರ ರೆಸ್ಪಾನ್ಸಿಬಿಲಿಟಿ ಬಂದು ಆಟೋಮ್ಯಾಟಿಕ್ಲಿ, ಬಿಕಾಸ್ ದೇ ಟು ಟ್ರೀಟ್ ಮೀ ಲೈಕ್ ಫ್ಯಾಮಿಲಿ. ಒಳ್ಳೆ ನನ್ನ ಫ್ಯಾಮಿಲಿ ಒಂಥರನೇ ಟ್ರೀಟ್ ಮಾಡಿದ್ದಾರೆ ಇವಾಗಲೂ. ದ್ಯಾಟ್ ಈಸ್ ಸೋ ಗುಡ್. ಐ ಥಿಂಕ್ ಮನಿಕಿನ್ನ ಫೇಮ್ಕಿನ್ನ ನೀವು ವರ್ಕ್ ಮಾಡೋ ಜಾಗದಲ್ಲಿ ಆ ಕಂಫರ್ಟ್ ಇದೆಯಾ, ಆ ಸ್ಪೇಸ್ ಕೊಡ್ತಾರೆ, ದಟ್ ಈಸ್ ದ ಬೆಸ್ಟ್ ವರ್ಕ್ ಎನ್ವೈರ್ಮೆಂಟ್ ಎವರ್. ಐ ಥಿಂಕ್ ವಧು ಗೇವ್ ಮಿ ದ್ಯಾಟ್. ವಧು ಥಾಟ್ ಮೀ ದ್ಯಾಟ್ ಫಸ್ಟ್ ಆಫ್ ಆಲ್ ಐ ಕ್ಯಾನ್ ಡೂ ಪಾಸಿಟಿವ್ ರೋಲ್ ಅಂತ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಅದು ಹೀರೋ ರೋಲ್ ಮಾಡಿರಲಿಲ್ಲ. ದಟ್ ವಾಸ್ ಒನ್ ಪಾಸಿಟಿವ್ ರೋಲ್. ಆ್ಯಂಡ್ ದಟ್ ಆಲ್ಸೋ ಟೀಮ್ ವರ್ಕ್ ಈಸ್ ಎವ್ರಿಥಿಂಗ್. ಯು ಟು ಬಿಲ್ಡ್ ಅ ಗುಡ್ ಟೀಮ್. ಕ್ವೈಟ್ ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಏನಾಗುತ್ತೆ ಅಂತ ವೆಯ್ಟ್ ಮಾಡುವಂಥ ಒಂದು ಸೀರಿಯಲ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಐ ಆಮ್ ನೋ ಪೊಸಿಷನ್. ನನಗೂ ಶಾಕೇ ಆಯ್ತದೆ. ಯಾಕಂದರೆ see, we are just actors, right? We have no position in adani. What was the reason, sir? Reason, to be honest, when I don't know. ನೀವು ಕೇಳಲಿಲ್ವಾ ಸರ್? ಪಾತ್ರ ಕೊಟ್ಟಾಗ ಖುಷಿಯಿಂದ ಮಾಡಿದವರು ಯಾಕೆ ನಿಲ್ಲಿಸಿದ್ರು ಅಂತಾನು ಕೇಳಕ್ಕೆ ಹೋಗ್ಲಿಲ್ವಾ? See, sometimes what I feel is, ನನಗೆ ಬೇಕಾಗಿಲ್ಲ ನನಗೆ ಯಾಕೆ ನಾನು ಕೇಳ್ಬಿಟ್ಟು ನಾನು ಏನು ಮಾಡೋಕ್ಕೆ ಸಾಧ್ಯ, ರೈಟ್? ಆಮೇಲೆ ಊಹಾಪೋಹ ಅವರೊಬ್ರು ಹೇಳಿದ್ರು ಇವರೊಬ್ರು ಹೇಳಿದ್ರು. ನಾನು ಡೈರೆಕ್ಟಾಗಿ ಹೋಗಿ ಕೇಳಿಲ್ಲ. ಐ ಕೂಡ ವಾಸ್ಟ್ ನಾನು ಪರಮ್ ಸರ್ಗೆ ಕಾಲ್ ಮಾಡಿ, ಸರ್ ಏನಾಯಿತು, ಇಲ್ಲ ದಿಲೀಪ್ ಸರ್ಗೆ ಹೋಗ್ಬಿಟ್ಟು ಸರ್ ಏನಾಯಿತು, ಐ ಕ್ಯಾನ್ ಆಸ್ಕ್. ಬಟ್ ಯು ಶುಡ್ ನಾಟ್ ಫೀಲ್ ಲೈಕ್ ನಿನಗೆ ಯಾಕೆ, ಯು ಜಸ್ಟ್ ಪರ್ಫಾರ್ಮಿಂಗ್ ಇಯರ್ ಅಲ್ವಾ. ನಾನು ಎಷ್ಟು ದಿನ ಕೆಲಸ ಮಾಡೋಂಗತ್ತ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಸಿ ವೆನ್ ಆಲ್ ದೀಸ್ ಹ್ಯಾಪನ್ಸ್, ನೋ ಮೋರ್ ದೆನ್ ಅಸ್, ದ ಬಿಗ್ಗೆಸ್ಟ್ ಪೀಪಲ್ ಹೂ ವಿಲ್ ಬಿ ಅಫೆಕ್ಟೆಡ್ ಈಸ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಪೀಪಲ್ ಹೂ ರೈಟ್ ಸ್ಟೋರೀಸ್, ಬಿಕಾಸ್ ದೇ ವುಡ್ ಹ್ಯಾವ್ ಇನ್ವೆಸ್ಟೆಡ್ ಸೋ ಮಚ್. ಆ್ಯಂಡ್ ಸೀರಿಯಲಲ್ಲಿ ನೀವು ಅಷ್ಟು ಇನ್ವೆಸ್ಟ್ ಮಾಡ್ತೀರಾ ಅಂದರೆ, ಇಫ್ ಯು ಹ್ಯಾವ್ ಟು ಟೇಕ್ ಪ್ರಾಫಿಟ್ಸ್ ಔಟ್ ಆಫ್ ಇಟ್, ಇಟ್ ಟೇಕ್ಸ್ ಅ ಲಾಂಗ್ ಟೈಮ್. ಅಬೌಟ್ ಅ ಇಯರ್ ಅಷ್ಟು ಮಾಡಿದ್ಮೇಲೆ ಪ್ರಾಫಿಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಇಷ್ಟು ಬೇಗ ಮುಗಿಸ್ತಾರೆ ಅಂತಂದರೆ, ಮೋರ್ ದೆನ್ ಮೀ ಜಾಸ್ತಿ ದುಃಖ ಪ್ರೊಡ್ಯೂಸರ್ಸ್ ಪಡ್ತಾ ಇರ್ತಾರೆ. ಪೀಪಲ್ ಹೂ ಹ್ಯಾವ್ ಇನ್ವೆಸ್ಟೆಡ್ ಇನ್ ದ ಕತೆ. ಇವಾಗ ಕತೆ ಬರ್ದಿರೋರು ಅಷ್ಟು ತಲೆಯಲ್ಲಿ ಇಟ್ಕೊಂಡು ಈ ಕತೆ ನಾನು ಐ ಗಿವ್ ಮೈ ಬೆಸ್ಟ್ ಅಂತ ಬರ್ದಿರ್ತಾರಲ್ಲ, ಈ ಥರ ಆದಾಗ ಅವ್ರಿಗೆ ನನಗಿನ್ನ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಸೊ ಅವ್ರು ಆಬ್ವಿಯಸ್ಲಿ ವೆನ್ ದೇರ್ ಫೀಲಿಂಗ್ ದಟ್ ಆಫ್, ನಾನೇನಕ್ಕೆ ಸರ್ ಏನಾಯ್ತು ಸರ್ ಅಂತ ಕೇಳಕ್ಕೆ ನಾನು ಯಾರು. ಇವಾಗ ನಿಮ್ಮಿಬ್ರು ಪೇರ್ ಕೂಡ ತುಂಬ ಚೆನ್ನಾಗಿತ್ತು ಅದರಲ್ಲಿ. ಇಟ್ಸ್ ಆಲ್ ಬಿಲ್ಟ್. ಒಂದು ಆಬ್ವಿಯಸ್ಲಿ ಏನಂದರೆ ನೋಡಿ, ಇವಾಗ ನನಗೆ ಅವಳು ಯಾರು ಅಂತ ಗೊತ್ತಿಲ್ಲ, ಅವಳಿಗೆ ನಾನು ಯಾರು ಅಂತ ಗೊತ್ತಿಲ್ಲ. But how do you get comfortable with someone?
ಈ ಥರ ಮಾತಾಡ್ತಾ ಎಸ್ ಜೋಕ್ಸ್ ಮಾಡ್ಕೊಂಡು ಪ್ರ್ಯಾಂಕ್ ಮಾಡ್ಕೊಂಡು ಇವಾಗ ನಾನು ರಿಯಾಕ್ಟ್ ಹೇಳ್ಕೊಟ್ಟೆ ಗೊತ್ತಾ ನಿಮ್ಗೆ ಅವಾಗಲೇ ಹೌ ಐ ವಾಂಟ್ ಯು ಟು ಬಿ ಐ ವಿಲ್ ಮೇಕ್ ಯು ಡೂ ದಟ್. ಸೊ ನನಗೇನಂದ್ರೆ ನನಗೆ ಅನ್ಕಂಫರ್ಟೇಬಲ್ ಸ್ಪೇಸಸ್ ಇಷ್ಟ ಆಗಲ್ಲ. ಲೈಕ್ ಒಬ್ರು ಆಕ್ವರ್ಡ್ ಆಗಿ ಮಾತಾಡ್ತಾರೆ ನನಗೆ ಅಲ್ಲಿರೋದೇ ಮನ್ಸು ಬರಲ್ಲ. ಸೊ ಹೆಂಗೂ ಕೆಲಸ ಮಾಡ್ತೀನಿ, ಇಟ್ಸ್ ಮೈ ಟೀಮ್. ಸೊ ನಾನೇ ಐ ಗೋ ಡೌನ್ ಮೇಕ್ ಫನ್ ಆಫ್ ಪೀಪಲ್, ಮೇಕ್ ಇಟ್ ವೆರಿ ಕಂಫರ್ಟೇಬಲ್ ಇನ್ ಲೈಟ್. ಸೊ ಅವಾಗ ಅವರು ನಗಾಡ್ಕೊಂಡಿರ್ತಾರೆ, ನನಗೆ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಶೂಟಿಂಗ್ ಹೋದಾಗ ಬೆಳಗ್ಗೆ ಸಾಯಂಕಾಲ ತನಕ ಮಜಾ ಮಾಡ್ತೀವಿ. ಅದಾದ್ಮೇಲೆ ಅವಳ ಲೈಫ್ ಒಳಗೆ ನನ್ನ ಲೈಫ್ ನನಗೆ. ವಿಸ್ ನಾಟ್ ಟಾಕ್ ಟು ಮಚ್. ಶೂಟಿಂಗ್ ಬಿದ್ದಾಗ ಮಾತಾಡೋದು, ಇಲ್ಲ ಅಂತಂದ್ರೆ ನಿಮ್ಮ ಲೈಫ್ ನಿಮಗೆ, ನನ್ನ ಲೈಫ್ ನನಗೆ. ಓಕೆ ಸರ್. ಸೊ ಈಗ ನೆಕ್ಸ್ಟ್ ವಾಟ್ ಆರ್ ಪ್ಲಾನ್ಸ್, ವಾಟ್ಸ್ ಗೋಯಿಂಗ್ ಆನ್ ಸರ್ ಲೈಫಲ್ಲಿ? ಲೈಫಲ್ಲಿ ಪ್ರಾಜೆಕ್ಟ್ ಕರಿಯರ್ ವೈಸ್ ಕೇಳ್ತಾರೆ. ಕರಿಯರ್ ವೈಸ್ ಇಸ್ ಮೋರ್ ಲೈಕ್ ರೈಟ್ ನೌ ಐ ಆಮ್ ಡೂಯಿಂಗ್ 2 micro series. It will release soon. Then I'm doing 2 ಸಿನಿಮಾ ಇದೆ, ಬಿಗ್ ಬಜೆಟ್ ಸಿನಿಮಾ. ಒಂದು ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ ಒಂದು ಸಿನಿಮಾ ಇದೆ. It is with Mr. Niru Bandari. I'm playing the lead villain in that. And there's a cinema called Purvapara. That is again murder mystery. Okay. And I'm doing a short movie. Yeah, a lot of projects in hand. I'm just enjoying life. ಸೊ ಹೋಗ್ತದೆ ಜೀವನ. Yes. ಓಕೆ. ಇದನ್ನೆಲ್ಲ ಹೊರತುಪಡಿಸಿ ಮುಸ್ಸಂಜೆ ಮಾತುಕತೆಯ ಒಂದು ಮೇನ್ ಥೀಮ್ ಏನಂದರೆ ಒಂದು ಒಳ್ಳೆ ವ್ಯಕ್ತಿತ್ವಗಳನ್ನ ಪರಿಚಯ ಮಾಡಿಸ್ಬೇಕು ಜನಕ್ಕೆ ಅಂತ. ಸೊ ನಿಮ್ಮ ಒಂದು ಆ್ಯಕ್ಟಿಂಗ್ ಜರ್ನಿ ಅದೆಲ್ಲ ಕೇಳಿದ್ವಿ. ಬಟ್ ವಾಟ್ಸ್ ಅಭಿಷೇಕ್ ನಿಜ ಜೀವನದಲ್ಲಿ ನೀವೇನು ಅಂತ? ನಿಜ ಜೀವನದಲ್ಲಿ ಐ ಥಿಂಕ್ ಐ ಆಮ್ ಟೂ ಮೆಚೂರ್ ಫಾರ್ ಮೈ ಏಜ್ ಅನ್ಸುತ್ತೆ ನನಗೆ. ವಾಟ್ಸ್ ಯುವರ್ ಏಜ್ ಸರ್? ಗೆಸ್ ಮಾಡಿ, ವಾಟ್ ಇಸ್ ಮೈ ಏಜ್? ಲೈಕ್ 26, 27? 28. Okay, so I'm too mature for my age. I think I grew up too fast. I am not somebody who likes partying. I'm not somebody who likes socializing too much. And I drink very less. Very ಕಮ್ಮಿ. ನನಗೆ ಇಷ್ಟನೇ ಆಗಲ್ಲ. Like I'm more into like I want to fitness ಇಷ್ಟ ನನಗೆ. ನನ್ನ ತಲೆಯಲ್ಲಿ ಏನಿರೋದಂದ್ರೆ I want to inspire people. That is my biggest ambition, to inspire people. I don't know, ನನಗೆ ಮಾಡೋಕ್ಕಾಗುತ್ತೆ, ನಿನಗೂ ಮಾಡೋಕ್ಕಾಗುತ್ತೆ, ಗೂಬನ್ ಅನ್ಕೊಂಡೆ ಮಾಡು. I like inspiring people. So I keep gym ಆಗಲಿ ದಟ್ ಸಮ್. ಆಮೇಲೆ ಟು ಬಿ ಆನೆಸ್ಟ್ ನನಗೆ ನನ್ನ ಕಾಡು ಮನುಷ್ಯ ನಿಜ ಹೇಳ್ಬೇಕಂದ್ರೆ. ಜನಗಳ ಮಧ್ಯೆಗಿಂತ ಕಾಡು ಮನುಷ್ಯ. ಕಾಡಲ್ಲಿ ನಂಗೆ ತುಂಬ ಇಷ್ಟ ಕಾಡು ಅಂದರೆ. ಯಾಕೆ ನನಗೆ ಕಾಡಿದ್ರೆ ನನಗೊಂಥರ ದೇವಸ್ಥಾನ ಇದ್ದಂಗೆ. ಲೈಕ್ ನೀವು ನೆಕ್ಸ್ಟ್ ಟೈಮ್ ನೀವು ಕಾಡಿಗೆ ಹೋದಾಗ ಎಲ್ರಿಗೂ ಹೇಳ್ತಾ ಇದ್ದೀನಿ, ಫುಲ್ ಕಾಡಿದ್ದಾಗ ಮರಗಳನ್ನ ಮುಟ್ಟಿ ಆ ಎನರ್ಜಿ ತಗೊಳ್ಳಿ. ಆಮೇಲೆ ಚಪ್ಪಲಿ ಹಾಕೊಂಡಿಲ್ಲ, ಬರೀ ಕಾಲಲ್ಲಿ ನಡೀರಿ. ನಿಮ್ಮ ಎಲೆಕ್ಟ್ರಾನ್ಸ್ ಎಲ್ಲ ಬಾಡಿ ಟ್ರಾನ್ಸ್ಫರ್ ಆಗುತ್ತೆ ಅರ್ತ್ಗೂ ನಿಮಗೂ. ಯು ವಿಲ್ ಫೀಲ್ ಮೋರ್ ಕನೆಕ್ಟೆಡ್. ಚಪ್ಪಲಿ ಹಾಕೊಂಡು ಓಡಾಡಬೇಡಿ ಕಾಡಲ್ಲೆಲ್ಲ. ಓಡಾಡಿ ಎಲ್ಲ ಕಡೆ ಅಂತಲ್ಲ, ನಿಮ್ಗೆ ಫೀಲ್ ಆದ ಗ್ರಾಸ್ ಮೇಲೆ ನಡೀರಿ. ಜಸ್ಟ್ ಸಿಟ್ ಅಮಾಂಗ್ ನೇಚರ್, ಜಸ್ಟ್ ಬಿ ಅ ಪಾರ್ಟ್ ಆಫ್ ನೇಚರ್. ನೀವು ಅಲ್ಲಿ ಹೋಗ್ಬಿಟ್ಟು ಬರೀ ಅದು ಇದು ಮಾಡಿಕೊಂಡು ಸಾಂಗ್ ಹಾಕ್ಕೊಂಡು ಡೋಂಟ್ ಕ್ರಿಯೇಟ್ ಡಿಸ್ಟರ್ಬೆನ್ಸ್ ಇನ್ ದ ಕಾರ್ಡ್. ಬಿ ಅ ಪಾರ್ಟ್ ಆಫ್ ನೇಚರ್ ಅಂಡ್ ಕಮ್ ಬ್ಯಾಕ್. ಯು ವಿಲ್ ಫೀಲ್ ಲೈಕ್ ತುಂಬ ಹೀಲ್ ಆಗಿರೋ ಥರ ಅನ್ಸುತ್ತೆ. ಯು ಬಿಕಮ್ ಮೋರ್ ಕಾಮರ್, ಮೋರ್ ಮೆಚೂರ್. ಯು ವಿಲ್ ಸ್ಟಾರ್ಟ್ ಅಪ್ರಿಷಿಯೇಟಿಂಗ್ ಸ್ಮಾಲ್ ಥಿಂಗ್ಸ್ ಇನ್ ಲೈಫ್. ಸ್ಕ್ರೀನ್ ಮೇಲೆ ಬರುವಂಥ ಲವ್ ಸ್ಟೋರಿಗಳಿಗೆ ತುಂಬ ಕನೆಕ್ಟ್ ಆಗಿದ್ರೆ, ಅಂದರೆ ನಿಮ್ಮ ಜೊತೆ ಆ್ಯಕ್ಟ್ ಮಾಡುವಂಥ ಫೀಮೇಲ್ ಆರ್ಟಿಸ್ಟ್ಗಳಿಗೆ, ಅಥವಾ ನಿಜ ಜೀವನದಲ್ಲಿ ನಿಮ್ಮೊಟ್ಟಿಗೆ ಇರುವಂಥ ಒಂದು ಕಪಲ್ ಜೊತೆಗೆ ತುಂಬ ಕನೆಕ್ಟ್ ಆಗಿದ್ರೆ ಹೇಗೆ? ಸ್ಕ್ರೀನಲ್ಲಿ ಇಟ್ಸ್ ವೆರಿ ಪ್ರೊಫೆಷ್ನಲ್. ನಾವು ಎಷ್ಟೇ ಕ್ಲೋಸ್ ಆಗಿ ಆ್ಯಕ್ಟ್ ಮಾಡಿದ್ರು ಕೂಡ ಇಟ್ಸ್ ಅಗೇನ್ ಜಸ್ಟ್ ಆ್ಯಕ್ಟಿಂಗ್, ರೈಟ್? ಅಷ್ಟೇ. ಅಟ್ಲೀಸ್ಟ್ ಐ ಹ್ಯಾವ್ ದಟ್ ಪ್ರೊಫೆಷ್ನಲ್ ಬೌಂಡ್ರೀಸ್. ನನಗೆಂದರೆ ಐ ಕೀಪ್ ಅ ಸ್ಮಾಲ್ ಬೌಂಡ್ರಿ ಆಫ್ ಮೈ ಸೆಲ್ಫ್. ಐ ವೋಂಟ್ ಕ್ರಾಸ್ ದಟ್ ಬೌಂಡ್ರಿ ಆ್ಯಂಡ್ ಐ ವೋಂಟ್ ಲೆಟ್ ದೆಮ್ ಆಲ್ಸೋ ಕ್ರಾಸ್ ದಟ್ ಬೌಂಡ್ರಿ. ಅವಾಗ ದಟ್ ಈಸ್ ವಾಟ್ ಹ್ಯಾಪನ್ಸ್. ಇವಾಗ ಒಂದು ಜೊತೆ ಕೆಲಸ ಮಾಡ್ತಾ ಇದೀವಿ ಅಂದರೆ, ಇಫ್ ವಿ ಬೋತ್ ಹ್ಯಾವ್ ದಟ್ ಪ್ರೊಫೆಷ್ನಲ್ ಬೌಂಡ್ರಿ, ಇಟ್ ವಿಲ್ ಬಿ ಗುಡ್ ಫಾರ್ ದ ಲಾಂಗರ್ ರನ್. ಇವಾಗ ಎಕ್ಸಾಂಪಲ್, ಇವಾಗ ನಾನು ನೀವು ಇಂಟರ್ವ್ಯೂ ಮಾಡ್ತಾ ಇದೀವಿ ಅಂದ್ಕೊಳ್ಳಿ, ನಮ್ಮಿಬ್ಬರದ್ದು ಏನಾದ್ರು ಒಂದು ಹಿಸ್ಟ್ರಿ ಇತ್ತು, ನಾವೆಲ್ಲರೂ ಇಮ್ಯಾಜಿನ್ ವಿ ಹ್ಯಾವ್ ಸಮಥಿಂಗ್ ಇನ್ ಬಿಟ್ವೀನ್, ಏನೋ ಪ್ರೀತಿ ಅದು ಇದಾದರೆ ಎವ್ರಿಬಡಿ ಎಲ್ಸ್ ವಿಲ್ ಸಫರ್. ಯು ಅಂಡರ್ಸ್ಟುಡ್? ನಾನು ನಿಮ್ಗೆ ಇನ್ಫ್ಲೂಯೆನ್ಸ್ ಆಗ್ತೀನಿ, ನನಗೆ ಇನ್ಫ್ಲೂಯೆನ್ಸ್ ಆಗ್ತೀನಿ, ಬಟ್ ವಾಟ್ ಅಬೌಟ್ ದ ಟೀಮ್? ಸೊ ಐ ವುಡ್ ನಾಟ್ ವಾಂಟ್ ಟು ಡ್ರಾ ಎನಿಥಿಂಗ್. ಇಟ್ಸ್ ವೆರಿ ಪ್ರೊಫೆಷ್ನಲ್ ಬೌಂಡ್ರಿ. ಪರ್ಸ್ನಲ್ ಲೈಫ್ ಇಸ್ ಡಿಫ್ರೆಂಟ್, ಪ್ರೊಫೆಷ್ನಲ್ ಲೈಫ್ ಇಸ್ ಡಿಫ್ರೆಂಟ್. ಓಕೆ. ಪರ್ಸ್ನಲ್ ಲೈಫ್ ಅಂತ ಬಂದಾಗ ಎಷ್ಟು ಯಾರಿಗೆ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ? ನನಗೆ ಐ ಆಮ್ ನಾಟ್ ಅನ್ ಎಮೋಷನಲ್ ಪರ್ಸನ್ ಅಟ್ ಆಲ್. ಮುಂಚೆ ಹಂಗಿದ್ದೆ. Then I can't take out all these love stories and all. I don't believe only in all that. Okay. I'm too mature for all that. I think the best, I'm in love with nature. Nature is everything to me. Because, see, I'm ನೋಡಂಗಿದ್ರೆ every love story should have worked, no? Why do we have breakups? ಎಲ್ಲ ಬರೀ ಪ್ರೀತಿ ಅಂದರೆ ಯಾರು ಬ್ರೇಕಪ್ಪೇ ಮಾಡ್ಕೋಬೋದು, ಎಲ್ಲ ಲೈಫೆಲ್ಲ ಚೆನ್ನಾಗಿರ್ಬೋದಲ್ಲ. Sometimes I feel like, that happens when you start expecting.
Love is all about expecting, I feel. In the beginning, it will be very nice. Oh my God, I'll get madana, I'll make flower kodana. But once that fades, people stop putting effort. If one person stop putting effort, this person will lose interest. And this person lose interest. Again, everything goes back. Again, ಏನು ಹುಡುಕ್ತಿ ಮತ್ತೆ ಹುಡ್ಕೊಂಡು ಹೋಗು, ಎಲ್ಲಿ ಆ ಸ್ಪಾರ್ಕ್ ಸಿಗುತ್ತೆ ಅಷ್ಟೇ ನನ್ನ ಲೈಫು. ಇಟ್ಸ್ ಆಲ್ ಅಗೇನ್ ಐ ಲರ್ನ್ ಲಾಟ್ ಬಿಕಾಸ್ ಆಫ್ ಕಾರ್ಡು ಆಲ್ಸೋ. ಹ್ಯೂಮನ್ ಮೇಲ್ಸ್ಗೂ ಫೀಮೇಲ್ಸ್ಗೂ how it all works. There is no, I mean, I'm sure there might be love there, but it's not like ಒಂದೇ ಕಡೆ ಇರಬೇಕು. You're not bound by anything. Like example, if I want to stay with you, I will stay with you. If I don't want to stay with you, even if I am married, I will go. Nobody is tied by anything. ಅಷ್ಟೇ. ನಿಮ್ಗೆ ಏನು ಹುಡುಕ್ಬೇಕಂದ್ರೆ ಇವಾಗ ನಾನೇನು ಹುಡುಕ್ತಾ ಇದ್ದೀನಿ ಅಂದರೆ somebody who I want to stay with. ಸುಮ್ಮನೆ ಫೇಕ್ ಪ್ರಾಮಿಸ್ ಕೊಟ್ಟು ಮದುವೆ ಆಗ್ಬಿಟ್ಟು ಸುಮ್ಮನೆ ಏನೋ ಆಸೆಗೇನೋ ಮದುವೆ ಆಗ್ಬಿಟ್ಟು ಆಮೇಲೆ ಮತ್ತೆ ನಿನ್ನ ಲೈಫ್ ಹೊರಡು ನನ್ನ ಲೈಫ್ ಹೊರಡು. ಏನು ಗೊತ್ತಾ, ನಾವು ಏನು ಮಾಡ್ಕೋಬೇಕಂದ್ರೆ ಇವಾಗ ಆರ್ ಲೈಫ್ ಇಸ್ ಸೋ ಬ್ಯುಸಿ, ಎವ್ರಿಬಡಿ ಆರ್ ಬ್ಯುಸಿ ಇನ್ಕ್ಲೂಡಿಂಗ್ ಯು. ಏನೋ ಒಂದು ಇಟ್ಸ್ ಆಲ್ ಬ್ಯುಸಿ ಇಲ್ಲದೆ ಇರೋ ಬ್ಯಾಂಗ್ಳೂರ್ ಟ್ರಾಫಿಕ್ ವಿಲ್ ಮೇಕ್ ಯು ಇರಿಟೇಟೆಡ್. ಮನೆಗೆ ಹೊರಟ್ರೆ ಗುರು ಅಂತ ಅನ್ಸುತ್ತೆ. ವಾಟ್ ಯು ನೀಡ್ ಮನೆಗೆ ಹೋದಾಗ ಒಂದು ಪೀಸ್ಫುಲ್ ಎನ್ವೈರ್ಮೆಂಟ್. ಯು ಜಸ್ಟ್ ನೀಡ್ ಸಮ್ ಪೀಸ್. ಮನೆಗೆ ಹೋದಾಗೂ ಯುವರ್ ಪಾರ್ಟ್ನರ್ ಸ್ಟಾರ್ಟ್ ಶೌಟಿಂಗ್ ಅಂದರೆ ಯೋಚನೆ ಮಾಡಿ, ಯು ವಿಲ್ ಫೀಲ್ ಲೈಕ್ ಸ್ಟೇಯಿಂಗ್ ಹೋಮ್. Home is supposed to be a beautiful place where home should be home. Relax. Yeah. You should not be like, yeah, ಆವಾಗ ವೆಕೇಷನ್ಗೆ ಹೋಗ್ತೀನಿ ಅಂತ. ವೆಕೇಷನ್ ಆಯಿತು ಮನೆಗೆ ಹೋಗ್ತೀನಿ ಆ ಥರ ಅನ್ಸ್ಬೇಕು. ದಟ್ ಈಸ್ ವಾಟ್ ಐ ಆಮ್ ಲುಕಿಂಗ್ ಫಾರ್. ಓಕೆ, ಫುಲ್ಲಿ ಲೈಕ್ ಅಂದರೆ ನೀವು ಇಷ್ಟು ಮೆಚ್ಯೂರ್ ಆಗಿ ಮಾತಾಡೋದು ಅಂದರೆ ನಮ್ಮ ಲೈಫಲ್ಲಿ ಯಾವಾಗ ಇಷ್ಟು ಮೆಚ್ಯೂರಿಟಿ ಒಂದು ಬಂದು ಹಿಟ್ ಆಗುತ್ತೆ ಅಂದರೆ ಲೈಫಲ್ಲಿ ನಾವು ಅನುಭವಿಸಿದಂಥ ಕೆಲವೊಂದು ಸಿಚುವೇಶನ್ಸಿಂದ. ಎಸ್, ಅದರಿಂದನೇ ಕೆಲವೊಬ್ಬರು ಫ್ಯಾಮಿಲಿ ಸಿಚುವೇಶನ್ಸಿಂದ ಹಂಗಾಗಿರ್ಬೋದು, ಕೆಲವೊಬ್ಬರು ಅವ್ರಿಗಾದಂಥ ನೋವುಗಳಿಂದ ಒಂದಷ್ಟು ಇವಾಗ ಅಂದರೆ ನೀವು ಎಷ್ಟು ಮೆಚ್ಯೂರ್ ಆಗಿದ್ರೆ ಅಂದರೆ ಲೈಫ್ ಇಸ್ ಕೂಲ್, ಇಷ್ಟೇ ಜೀವನ ಅಂತ. ಅಂದರೆ ಈ ಮೆಚ್ಯೂರಿಟಿ ಈ ಸ್ಟೇಜಿಗೆ ಬರೋದಕ್ಕೆ ಏನು ಕಾರಣ ಆಯಿತು ನಿಮ್ಮ ಲೈಫಲ್ಲಿ ಅಂತ? ಸಿ ಪ್ರೊಫೆಷ್ನಲಿ ಆಲ್ಸೋ, ಕರಿಯರ್ ವೈಸ್ ಆಲ್ಸೋ, ಫ್ಯಾಮಿಲಿ ಆಲ್ಸೋ ತುಂಬ ಎವ್ರಿಬಡಿ. ನನಗೆ ಇವಾಗ ಅರ್ಥ ಆಗಿದೆ ಏನಂದರೆ ನೋಬಡಿ ಸ್ಪೆಷಲ್ ಹಿಯರ್. ಎಲ್ಲರ ಲೈಫಲ್ಲೂ ಇದು ಇದ್ದೇ ಇರುತ್ತೆ. ಎವ್ರಿಬಡೀಸ್ ಪ್ರಾಬ್ಲಮ್ಸ್, ಎವ್ರಿಬಡಿ ವಿಲ್ ಹ್ಯಾವ್ ದೀಸ್ ಪ್ರಾಬ್ಲಮ್ಸ್. ನನಗೆ ಫಸ್ಟ್ ಆಫ್ ಆಲ್ ಫ್ರಮ್ ವೆನ್ ಐ ವಾಸ್ ಅ ಕಿಡ್ ಐ ಟೋಲ್ಡ್ ಯು ಅಲ್ಲ, ಲೈಕ್ ನನಗೆ ಆಚೆ ಹೋಗೋಕ್ಕೆ ಭಯ ಆಗೋದು, ಕಪ್ಪಗೆ ಹಾಕ್ತೀನಿ ಅಂತ. ಅದೇನೊಂದು ರೀಸನ್ನ, ನಾನು ಕಪ್ಪಗೆ ಹಾಕ್ತೀನಿ ಅನ್ನೋದೊಂದು ರೀಸನ್ನ. ಆಚೆ ಹೋಗ್ದಿಲ್ಲ ಒಬ್ಬ ಚಿಕ್ಕ ಹುಡುಗ ಮನೇಲಿ ಕೂಡೋಕ್ಕೆ ನನಗೆ ಆಸೆ ಆಚೆ ಹೋಗಿ ಆಟಾಡೋಕ್ಕೆ. ಬಟ್ ಕಪ್ಪು ಹಾಕ್ಬಿಟ್ರೆ ನಾನೆಲ್ಲ ಮಾತಾಡ್ಸ್ತಾರೋ ಇಲ್ವೋ, ನಾನೆಲ್ಲ ಬುಲೀವ್ ಮಾಡ್ತಾರೋ ಏನೋ. ಆಲ್ ಇಟ್ ವಾಸ್ ಟೂ ಮಚ್ ಚೈಲ್ಡ್ಹುಡ್ ಟ್ರಾಮಾ. ನನಗೆ ಇವಾಗ ಕೂಡ ನೀನು ವಾಪಸ್ ನೀನು ಚೈಲ್ಡ್ಹುಡ್ಗೆ ಹೋಗ್ತೀಯ ಅಂದರೆ ನಾನು ನಿಜವಾಗ್ಲೂ ಹೋಗಲ್ಲ. ನಂಗೆ ಅದು ಹೋಗಿ ಇಷ್ಟನೇ ಇಲ್ಲ, ಬಿಕಾಸ್ ಐ ಸಫರ್ಡ್ ಸೋ ಮಚ್ ಎಸ್ ದ ಕಿಡ್. ಡಿಸ್ಕ್ರಿಮಿನೇಷನ್ ಆಗಲಿ, ಅದು ಇಟ್ ವಾಸ್ ನಾಟ್ ಅವ್ರು ಬೇಕು ಅಂತ ಮಾಡಿದ್ರಂತಲ್ಲ, ಇಟ್ ಜಸ್ಟ್ ಹ್ಯಾಪನ್. ದಟ್ ಈಸ್ ಹೌ ದ ವರ್ಲ್ಡ್ ಇಸ್. ಐ ಫೆಲ್ಟ್ ನಂಗೆ ತುಂಬ ಬೇಜಾರಾಗೋದು. ಇವಾಗ ಎಕ್ಸಾಂಪಲ್ ನನ್ನ ತಮ್ಮಂಗೆ ಟಾಯ್ಸ್ ಸಿಗೋದು, ನನಗೆ ನೋಬಡಿ ಇಸ್ ಟು ಕೇರ್. ನಾಟ್ ಲೈಕ್ ಐ ವಾಂಟೆಡ್, ಬಟ್ ಆ ಪಾಯಿಂಟ್ ಆ ಚಿಕ್ಕ ಮನಸ್ಸಿಗೆ ಮೇ ಬಿ ನಾನು ಏನೋ ಸರಿ ಇಲ್ವೇನೋ, ರೈಟ್? ಅದೊಂದು ಪಾಯಿಂಟ್. ಆಮೇಲೆ ಅವ್ನು ಚೆನ್ನಾಗಿ ಓದೋನು, ಆಯ್ತಾ? ಅವ್ನು ಐ ಮೀನ್ ಹೀ ಈಸ್ ಅ ಸ್ವೀಟ್ ಹಾರ್ಟ್ ಪಾಪ. ಅವ್ನು ಯು ಕ್ಯಾನ್ ಅವ್ನು ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಅವ್ನು ಚೆನ್ನಾಗಿ ಓದ್ತಾನೆ, ಅವ್ನು ಹಾಡಾಡ್ತಾನೆ, ಈಸ್ ತಾಲರ್ ದೆನ್ ಮೀ, ಬಿಗರ್ ದೆನ್ ಮೀ, ಫೇರರ್ ದೆನ್ ಮೀ. ಸೊ ಆಟೋಮೆಟಿಕ್ಲಿ ಪೀಪಲ್ ಟೆನ್ ಟು ಗಿವ್ ಹಿಮ್ ಮೋರ್ ಲವ್ ಆ್ಯಸ್ ಎ ಕಿಡ್ ಅಟ್ ಲೀಸ್ಟ್. ಅರ್ಥ ಆಯ್ತಾ? ನಾನು ಅಪಿಯರೆನ್ಸ್ ಮ್ಯಾಟರ್ಸ್ ಅ ಲಾಟ್. ಇಲ್ಲಾಂದರೆ ತುಂಬ ಮೆಚೂರ್ ಆಗಿರಬೇಕು ಟು ಲವ್ ಸಮ್. ಪೇರೆಂಟ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಅಪ್ಪ ಅಮ್ಮ ಅಜ್ಜಿ ತಾತ ಇಸ್ ಡಿಫ್ರೆಂಟ್. ಜಸ್ಟ್ ದ ವರ್ಲ್ಡ್ ಅರೌಂಡ್ ಯು, ಹೌ ದೇ ಟ್ರೀಟ್ ಯು. ಇವಾಗ ನೀವು ಯು ಆರ್ ಯು ಪ್ರಿಟಿ ಓನ್ಲಿ. ಹೌ ಪೀಪಲ್ ಟಾಕ್ ಟು ಯು ಟು ಸಮ್ಮಡಿ. ಇಫ್ ಯು ಹ್ಯಾವ್ ಅ ಸಿಸ್ಟರ್ ಹೂ ಇಸ್ ನಾಟ್ ಪ್ರಿಟಿ, ಅವ್ರಿಗೆ ಅರ್ಥ ಆಗಿರುತ್ತೆ ಅದು. ಇವಳಿಗೆ ಮಾತ್ರ ಯಾಕೆ ಅವರು ನಾನು ಅದೇ ತಾನೆ, ಅವಳಿಗೆ ಮಾತ್ರ ದೇ ಸಮಥಿಂಗ್ ಕಾಲ್ಡ್ ಪ್ರಿಟಿ ಪ್ರಿವಿಲೇಜ್. ಇಸ್ ಅ ವರ್ಡ್ ಕಾಲ್ಡ್ ಪ್ರಿಟಿ ಪ್ರಿವಿಲೇಜ್. ಓಕೆ, ಅಗೇನ್ ಗೂಗಲ್ ಅಂಡ್ ಸಿ. ದಟ್ಸ್ ವಾಟ್ ಐ ಡು. ಐ ಕೀಪ್ ರೀಡಿಂಗ್ ಅಬೌಟ್ ಆಲ್ ದಿಸ್ ಸೈಕಾಲಜಿ. ಸೊ ಚೈಲ್ಡ್ಹುಡ್ಗೆ ಹೋಗೋದಕ್ಕೆ ನಿಮ್ಗೆ ಇಷ್ಟ ಆಗಲ್ಲ? ನೆವರ್. ಐ ವುಡ್ ನೆವರ್ ವಾಂಟ್ ಟು ಗೋ ಲಿವ್ ಮೈ ಚೈಲ್ಡ್ಹುಡ್. ನಂಗೆ ನನ್ನ ಚೈಲ್ಡ್ಹುಡ್ ಇಷ್ಟನೇ ಆಗಿಲ್ಲ, ಒಂಚೂರು ಇಷ್ಟ ಆಗಿಲ್ಲ. ಐ ವಾಸ್ ಬುಲಿಡ್ ಇನ್ ಸ್ಕೂಲ್. ಐ ಹ್ಯಾಡ್ ನೋ ಫ್ರೆಂಡ್ಸ್, ಝೀರೋ ಸೆಲ್ಫ್ ಕಾನ್ಫಿಡೆನ್ಸ್. ಎಲ್ಲೋದ್ರೂ ನಂಗೆ ರೇಗ್ಸೋರು. ಏನಂತ ಮಾಡೋದು? ಐ ಆಲ್ವೇಸ್ ವಾಂಟೆಡ್ ಟು ಆ್ಯಕ್ಟ್. ಎಲ್ಲೋ ಒಂದು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಆ್ಯಕ್ಟ್ ಮಾಡ್ಬೇಕಂದ್ರೆ ಎಲ್ಲ ರೇಗ್ಸೋರು. ಏನಂತ ಜಸ್ಟ್ ಯು ಕಾಲ್ ಮೀ ಹಂಪ್ಟಿ ಡಂಪ್ಟಿ ಏನೇನೋ. ಸೊ ಐ ಹೇಟೆಡ್ ಮೈ ಚೈಲ್ಡ್ಹುಡ್. ಐ ನೆವರ್. ದಿಸ್ ಈಸ್ ಮೀ ಲಿವಿಂಗ್ ರೈಟ್ ನೌ ಇಸ್ ದ ಬೆಸ್ಟ್ ಫೇಸ್ ಆಫ್ ಮೈ ಲೈಫ್. ವೆನ್ ದಿಸ್ ಈಸ್ ಮೋರ್ ಮೆಚೂರ್, ಐ ಫೀಲ್ ನೌ ಐ ನೋ ದಟ್ ದ ಮ್ಯಾಕ್ಸಿಮಮ್ ಯು ಕ್ಯಾನ್ ಡೂ ಇನ್ ಸಂಬಡೀಸ್ ಲೈಫ್. ತುಂಬ ಜ್ಞಾನ ಕೊಡ್ತೇನೆ ಅನ್ಕೋಬಿಡಿ. ಇಲ್ಲ ಇಲ್ಲ, ಹೇಳಿ. ನೀವು ಇದನ್ನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಯು ಲೈಫ್ ವಿಲ್ ಬಿಕಮ್ ಡಿಫ್ರೆಂಟ್. ಯು ಆರ್ ಜಸ್ಟ್ ಗೋಯಿಂಗ್ ಟು ಬಿ ಸಂಬಡೀಸ್ ಮೆಮೊರಿ. That is all you will be. Your decision to make it a good memory or a bad memory. It is up to you. Nobody is permanent. ರಮ್ಯಾ, ನಿಮಗೆ ನಿಮ್ಮ ಅಪ್ಪ ಅಮ್ಮನೂ ಪರ್ಮನೆಂಟ್ ಅಲ್ಲ. ಓನ್ಲಿ ಥಿಂಗ್ ಇಟ್ ವಿಲ್ ಪರ್ಮನೆಂಟ್
ಟಿಲ್ ಯು ಡೈ ಇಸ್ ಯುವರ್ ಬಾಡಿ, ದಟ್ ಇವನ್ ಯುವರ್ ಬಾಡಿ ವಿಲ್ ಲೀವ್ ಯು. ಸೊ ಇವಾಗ ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೌ ಐ ಥಿಂಕ್ ಆಫ್ ಇಟ್ ಅಂತ. ನಿಮ್ಮ ತಾತ ಗೊತ್ತಾ ನಿಮಗೆ? ನಿಮ್ಮ ತಾತ ಹೆಸರು ಹೇಳಿ. ರಾಜಣ್ಣ. ಅವ್ರ ತಾತ ಹೆಸರು ಹೇಳಿ. ಇಲ್ಲ ಅಲ್ಲ ಇದಾರೆ, ಬಟ್ ಹೆಸರು ನಮ್ಗೆ ಜ್ಞಾಪಕನೇ ಬರಲ್ಲ. ಅವರು ಕಷ್ಟಪಟ್ಟು ಬೆಂಗಳೂರಿಗೆ ಬಂದು ಏನೋ ಒಂದು ಮಾಡಿಲ್ಲ ಅಂದ್ರೆ ನಾವು ಈ ಪೊಸಿಷನ್ ಇರ್ತಾನೆ ಇರಲಿಲ್ಲ. ನಮಗೆ ಅವ್ರು ಅಷ್ಟೊಂದು ಮಾಡಿದ್ದಾರೆ, ನಮಗೆ ಅವ್ರ ಬಗ್ಗೆನೇ ಗೊತ್ತಿಲ್ಲ. ನಿಮ್ಮ ಬಗ್ಗೆ ಯಾರು ಜ್ಞಾಪಕ ಇಟ್ಕೋತಾರೆ 3 generations ಆದ್ಮೇಲೆ? ಯಾರಿಗೋಸ್ಕರ ಕಷ್ಟ ಪಡ್ತಿದೆ ಎಷ್ಟೊಂದು? ಅಕ್ಕಪಕ್ಕ ಇರೋರು ಖುಷಿಯಾಗಿ ಹಿಡ್ಕೊಂಡು ನೀನು ಯಾವಾಗ ಸಾಯ್ತೀವಿ ಯಾರು ಗೊತ್ತಲ್ವಾ? ದಟ್ಸ್ ಆಲ್. ಎವ್ರಿಬಡಿ ಗೋನ ಡೈ ಎನಿ ಡೇ ಅಲ್ವಾ? ಸತ್ ಮೇಲೆ ಸಂಬಡಿ ಸ್ಪೀಕ್ಸ್ ಅಬೌಟ್ ಮೀ ಲೈಕ್ ನಾನು ಇದ್ದ ಡೂಡ್ ಕ್ರೇಜಿ ಮನುಷ್ಯ ಅಷ್ಟಿದ್ರೆ ಸಾಕು. ದಟ್ಸ್ ಆಲ್ ಯು ವಿಲ್ ಬಿ ಜಸ್ಟ್ ಬಿ ರಿಮೆಂಬರ್ಡ್ ಅಷ್ಟೇ.